ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಪ್ರೇಮನಿಧಿ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ವಿದ್ಯಾರ್ಥಿ ಜೀವನ ಅನ್ನೋದು ಭವಿಷ್ಯಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವ ಒಂದು ವೇದಿಕೆ. ವಿದ್ಯಾರ್ಥಿಯಾಗಿದ್ದಾಗ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವರ ಭವಿಷ್ಯ ಬಹಳ ಉಜ್ವಲವಾಗಿ ಇರ್ತದೆ. ವಿದ್ಯಾರ್ಥಿ ಜೀವನದ ಉದ್ದೇಶವೇ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಸಮರ್ಥವಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳುವುದು. ವಿದ್ಯಾರ್ಥಿಯಾಗಿದ್ದಾಗ ಯಾರು ಅಂತಹ ಕಾಳಜಿಯನ್ನು ವಹಿಸ್ತಾರೋ, ವಿದ್ಯಾರ್ಥಿಯಾಗಿದ್ದಾಗಲೇ ಯಾರು ಕೆಲಸವನ್ನು ಮಾಡುವುದನ್ನು ರೂಢಿ ಮಾಡಿಕೊಳ್ತಾರೋ ಅವರು ದೊಡ್ಡವರಾದ ಮೇಲೆ ಪಶ್ಚಾತ್ತಾಪ ಪಡುವ ಅಗತ್ಯ ಬರೋದಿಲ್ಲ. ಒಂದು ವೇಳೆ ವಿದ್ಯಾರ್ಥಿಯಾಗಿದ್ದಾಗ ಯಾರು ಸಮಯವನ್ನು ವ್ಯರ್ಥ ಮಾಡಿ ಮಾಡಬೇಕಾದ ಕೆಲಸಗಳನ್ನು ಅಲಕ್ಷ್ಯ ಮಾಡಿ ಇನ್ನೂ ಬಹಳ ಸಮಯ ಇದೆ, ನಾಳೆ ಮಾಡಿದ್ರಾಯಿತು, ನಾಡಿದ್ದು ಮಾಡಿದ್ರಾಯಿತು, ಮುಂದೆ ಮಾಡ್ತೇನೆ, ಆಮೇಲೆ ಮಾಡ್ತೇನೆ ಅಂತ ಉಪೇಕ್ಷೆ ಮಾಡ್ತಾರೋ ಅವರು ಮುಂದಿನ ಜೀವನದಲ್ಲಿ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ. ಹಾಗೆ ಮುಂದಿನ ಜೀವನದಲ್ಲಿ ತೊಂದರೆಗೆ ಒಳಗಾಗಬಾರದು. ನಾವು ಕೂಡ ನಾಳೆ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಸಂತೋಷದಿಂದ ಸಂತೃಪ್ತರಾಗಿ ಇರಬೇಕು ಅನ್ನೋ ಆಸೆ ಇದ್ದರೆ ಸಣ್ಣವರಿದ್ದಾಗಲೇ, ಅಂದರೆ ವಿದ್ಯಾರ್ಥಿಯಾಗಿದ್ದಾಗಲೇ ವಿದ್ಯೆಯನ್ನು ಅತ್ಯಂತ ಶ್ರದ್ಧೆಯಿಂದ ಗಳಿಸಬೇಕು. ವಿದ್ಯಾರ್ಥಿ ಅನ್ನೋ ಶಬ್ದ ಇದೆಯಲ್ಲ, ಅದರ ಅರ್ಥನೇ ವಿದ್ಯೆಯನ್ನು ಶ್ರದ್ಧೆಯಿಂದ ಗಳಿಸುವವನು. ಅದರಲ್ಲಿ ಎರಡು ಭಾಗ ಇದೆ ವಿದ್ಯಾರ್ಥಿ. ಒಂದು ವಿದ್ಯೆ, ಮತ್ತೊಂದು ಅರ್ಥಿ. ವಿದ್ಯೆ ಅಂದರೆ ಏನು? ವಿದ್ಯೆ ಅಂದರೆ ಜ್ಞಾನ, ತಿಳುವಳಿಕೆ, ವಿವೇಕ. ಅರ್ಥಿ ಅಂದರೆ ಏನು? ಬಯಸುವವನು, ಇಚ್ಛಿಸುವವನು. ಯಾರು ಜ್ಞಾನವನ್ನು ಬಯಸುತ್ತಾರೆಯೋ ಅವರಿಗೆ ವಿದ್ಯಾರ್ಥಿ ಅಂತ ಕರೀತಾರೆ. ಬರೀ ಶಾಲೆಗೆ ಬರುವವರು, ಕಾಲೇಜಿಗೆ ಬರುವವರು ಮಾತ್ರ ವಿದ್ಯಾರ್ಥಿ ಅಲ್ಲ. ಶಾಲೆಗೆ ಬಂದು, ಕಾಲೇಜಿಗೆ ಬಂದು ಪಾಠ ಬರೆದು, ಪರೀಕ್ಷೆ ಬರೆದು ಅಂಕಗಳನ್ನು ಸಂಪಾದನೆ ಮಾಡೋರಷ್ಟೇ ವಿದ್ಯಾರ್ಥಿ ಅಲ್ಲ. ವಿದ್ಯಾರ್ಥಿ ಅಂದರೆ ಒನ್ ಹೂ ಡಿಸೈರ್ಸ್ ನಾಲೆಜ್ ಈಸ್ ಕಾಲ್ಡ್ ಸ್ಟೂಡೆಂಟ್. ಜ್ಞಾನಾಪೇಕ್ಷೆ ಇರುವವರಿಗೆ ವಿದ್ಯಾರ್ಥಿ ಅಂತ ಕರೀತಾರೆ. ನಾವು ತಿಳ್ಕೋಬೇಕು, ನಾವು ಕಲ್ಕೋಬೇಕು, ಹೆಚ್ಚು ಹೆಚ್ಚು ತಿಳ್ಕೊಂಡು ಹೆಚ್ಚು ಹೆಚ್ಚು ಕಲ್ಕೊಂಡು ಸಮರ್ಥರಾಗಬೇಕು, ಸದೃಢರಾಗಬೇಕು, ಅಶಿಷ್ಟರಾಗಬೇಕು, ಬಲಿಷ್ಠರಾಗಬೇಕು ಅನ್ನೋ ಅಪೇಕ್ಷೆ ಯಾರೊಳಗಡೆ ಇರುತ್ತಲ್ಲ ಅವರಿಗೆ ವಿದ್ಯಾರ್ಥಿ ಅಂತ ಕರೀತಾರೆ. ಜ್ಞಾನ ಸಂಪಾದನೆಯೇ ವಿದ್ಯಾರ್ಥಿಯ ಅತ್ಯಂತ ದೊಡ್ಡ ಕೆಲಸ. ವಿದ್ಯಾರ್ಥಿ ಆದವ್ರದ್ದು ದೊಡ್ಡ ಕೆಲಸ ಏನು? ಜ್ಞಾನ ಸಂಪಾದನೆ. ನಾವು ಜ್ಞಾನ ಸಂಪಾದನೆಯನ್ನು ಮಾಡಿದೆವು ಅಂದರೆ ಜ್ಞಾನ ಒಂದು ಅಸ್ತ್ರವಾಗಿ, ಶಸ್ತ್ರವಾಗಿ ಸದಾಕಾಲ ನಮ್ಮನ್ನು ವಿಜಯಿ ಆಗುವ ಹಾಗೆ ಕಾಪಾಡ್ತದೆ. ಇಟ್ ವಿಲ್ ಸೇವ್ ಅಸ್.
ಯಾವಾಗಲೂ ನಮ್ಮನ್ನು ಕಾಪಾಡುವ ಕೆಲಸವನ್ನ ನಾವು ಸಂಪಾದಿಸಿದ ಜ್ಞಾನ ಮಾಡ್ತದೆ. ಅದು ನಮಗೆ ಆಯುಧ ಆಗಿ ಉಪಯೋಗ ಆಗುತ್ತದೆ. ನಾಳೆ ಬರುವಂತಹ ಅಡಚಣೆಗಳಿಗೆ, ತೊಂದರೆಗಳಿಗೆ, ಆಪತ್ತುಗಳಿಗೆ ನಮ್ಮ ಬಳಿ ಇರುವಂತಹ ಜ್ಞಾನ ಶಸ್ತ್ರ ಆಗಿ ಪರಿಣಮಿಸ್ತದೆ. ಒಂದು ವೇಳೆ ನಾವು ವಿದ್ಯೆ ಗಳಿಸಲಿಲ್ಲ, ಜ್ಞಾನ ಸಂಪಾದನೆ ಮಾಡಲಿಲ್ಲ, ಚೆನ್ನಾಗಿ ಅಧ್ಯಯನ ಮಾಡಲಿಲ್ಲ ಅಂದರೆ ನಾಳೆ ಏನಾದರೂ ತೊಂದರೆ ಬಂದರೆ, ದೊಡ್ಡವರಾದಾಗ ತೊಂದರೆ ಬಂದರೆ ನಾವು ತಲೆ ಮೇಲೆ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೋಬೇಕಾಗ್ತದೆ. ಹಾಗೆ ಆಗಬಾರ್ದು. ನಾವು ಚೆನ್ನಾಗಿ ಬೆಳೀಬೇಕು. ನಾವು ಚೆನ್ನಾಗಿ ಬೆಳೆದು ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು, ನಮ್ಮ ಶಾಲೆ, ನಮ್ಮ ಸಮಾಜ, ನಮ್ಮ ಊರು, ನಮ್ಮ ದೇಶಕ್ಕೆ ನಾವು ಅಸೆಟ್ ಆಗಬೇಕು, ಆಸ್ತಿ ಆಗಬೇಕು ಅಂತ ಆಸೆ ಇದ್ದರೆ, ಯಶಸ್ವಿ ವಿದ್ಯಾರ್ಥಿಯಾಗಿ ನನ್ನ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ಳಬೇಕು ಅನ್ನೋ ಕನಸಿದ್ರೆ ಈಗಲೇ, ಇವತ್ತೇ, ಈ ಕ್ಷಣದಲ್ಲೇ ಜ್ಞಾನ ಸಂಪಾದನೆಯನ್ನು ಮಾಡೋ ಕೆಲಸವನ್ನು ಚಾಲೂ ಮಾಡಬೇಕು. ಯಾವ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ ಅಂದರೆ 100ಕ್ಕೆ 100 ಅಂಕ ತೆಗೆದುಕೊಳ್ಳುವ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ ಅಲ್ಲ. ಒಂದೂ ದಿನ ತಪ್ಪದೇ ಶಾಲೆಗೆ ಬರುವವರು ಆದರ್ಶ ವಿದ್ಯಾರ್ಥಿ ಅಲ್ಲ. ಗದ್ದಲ ಮಾಡದೆ, ತೊಂದರೆ ಕೊಡಲಾರದೆ ಸುಮ್ಮನೆ ಕುಳಿತುಕೊಳ್ಳುವವರು ಆದರ್ಶ ವಿದ್ಯಾರ್ಥಿ ಅಲ್ಲ. ಮತ್ತೆ ಆದರ್ಶ ವಿದ್ಯಾರ್ಥಿ ಅಂದರೆ ಯಾರು? ಯಾರು ಯಾವಾಗಲೂ ಹೊಸ ವಿಚಾರಗಳನ್ನು ಕಲಿತುಕೊಳ್ಳುವ ಆಸೆಯನ್ನು ಜೀವಂತ ಇಟ್ಟುಕೊಂಡಿರುತ್ತಾರೆಯೋ ಅವರು ಆದರ್ಶ ವಿದ್ಯಾರ್ಥಿ. ನಮ್ಮ ಒಳಗಡೆ ಅಂಥದ್ದೊಂದು ಆಸೆ ಇರಬೇಕು. ನಾನು ತಿಳ್ಕೋಬೇಕು, ಕಲ್ತ್ಕೋಬೇಕು, ಹೊಸ ಹೊಸ ವಿಚಾರಗಳನ್ನು ಸಂಗ್ರಹಿಸಬೇಕು, ನನ್ನ ಜ್ಞಾನ ಕ್ಷಿತಿಜ ವಿಸ್ತಾರ ಆಗಬೇಕು, ನನ್ನ ಶಬ್ದ ಭಾಂಡಾರ ವಿಸ್ತಾರ ಆಗಬೇಕು, ನಾನು ಓದಿ ಓದಿ ಬರೆದು ಹೊಸ ಹೊಸ ವಿಚಾರಗಳನ್ನು ಚಿಂತಿಸಿ ಮಂಥಿಸಿ ಸಮರ್ಥನಾಗಬೇಕು ಅನ್ನುವ ಆಸೆಯನ್ನು ಜೀವಂತ ಇಟ್ಕೋಬೇಕು. ಯಾರ ಒಳಗಡೆ ತಿಳ್ಕೋಬೇಕು ಅನ್ನೋ ಆಸೆ ಜೀವಂತ ಇರೋದಿಲ್ವೋ ಅವರು ಶಾಲೆಗೆ ಬಂದರೂ ವಿದ್ಯಾರ್ಥಿ ಅಲ್ಲ. ಶಾಲೆಗೆ ಬರ್ತೇವೆ, ಕಲ್ಕೋಬೇಕು ಅನ್ನೋ ಆಸೆ ಇರೋದಿಲ್ಲ. ಕಾಲೇಜಿಗೆ ಹೋಗ್ತೇವೆ, ತಿಳ್ಕೋಬೇಕು ಅನ್ನೋ ಬಯಕೆ ಇರೋದಿಲ್ಲ. ಕಲ್ಕೋಬೇಕು, ತಿಳ್ಕೋಬೇಕು ಅನ್ನೋ ಬಯಕೆ ನಮ್ಮ ಹತ್ತಿರ ಇರದೇ ಇದ್ರೆ ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಎಟ್ ಆಲ್. ನಾವು ಯಾವಾಗಲೂ ವಿದ್ಯಾರ್ಥಿ ಆಗೋದಿಲ್ಲ. ಅದನ್ನೇ ವಿದ್ಯಾರ್ಥಿ. ವಿದ್ಯೆ ಅಂದರೆ ಜ್ಞಾನ, ಅರ್ಥಿ ಅಂದರೆ ಬಯಸುವವ. ಜ್ಞಾನವನ್ನು ಬಯಸುವವನಿಗೆ ವಿದ್ಯಾರ್ಥಿ ಅಂತ ಕರೀತಾರೆ. ಹಾಗಾದ್ರೆ ವಿದ್ಯಾರ್ಥಿ ಯಶಸ್ವಿ ವಿದ್ಯಾರ್ಥಿ ಆಗಬೇಕಾದ್ರೆ ಏನು ಮಾಡಬೇಕು? ಎಲ್ಲರೂ ಯಶಸ್ವಿ ವಿದ್ಯಾರ್ಥಿ ಆಗೋದಿಲ್ಲ. ಎಲ್ಲರೂ ಎತ್ತರಕ್ಕೆ ಬೆಳೆಯೋದಿಲ್ಲ. ಒಂದು ಕ್ಲಾಸ್ ರೂಮಲ್ಲಿ 100 ಜನ ಹುಡುಗರಿದ್ರೆ 10, 20, 30 ವರ್ಷದ ನಂತರ ಅದರಲ್ಲಿ 10, 4, 6 ಮಕ್ಕಳು ಮಾತ್ರ ತುಂಬಾ ಎತ್ತರದ ಸ್ಥಾನಕ್ಕೆ ಬೆಳೆದಿರ್ತಾರೆ. ಅಂದ್ರೆ ಕನಸು ನನಸು ಮಾಡಿಕೊಂಡಿರ್ತಾರೆ. ಬಾಕಿ ಎಲ್ಲರೂ ಕೂಡ ಕನಸನ್ನೇ ಬಲಿ ಕೊಟ್ಟು ಬಿಡ್ತಾರೆ. ಎಲ್ಲರಿಗೂ ಕನಸಿರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ನಾನು ಬಹಳ ಎತ್ತರಕ್ಕೆ ಬೆಳಿಬೇಕು, ನೌಕರಿ ಹಿಡಿಬೇಕು, ಉದ್ಯಮ ಮಾಡಬೇಕು, ವ್ಯಾಪಾರ ಮಾಡಬೇಕು, ಏನೇನೋ 10 ಕನಸುಗಳನ್ನು ಎಲ್ಲ ವಿದ್ಯಾರ್ಥಿಗಳು ತಲೆಯಲ್ಲಿ ಇಟ್ಟುಕೊಂಡಿರ್ತಾರೆ. ಆದರೆ ಸ್ವಲ್ಪ ವರ್ಷಗಳ ನಂತರ ತಲೆಯಲ್ಲಿದ್ದ ಕನಸುಗಳನ್ನೇ ಬಲಿ ಕೊಟ್ಟು ಬಿಡ್ತಾರೆ. ಯಾರು ಒಳಗಡೆ ಇದ್ದ ಕನಸನ್ನು ಬಲಿ ಕೊಡ್ತಾರಲ್ಲ ಅವರು ಯಾವತ್ತೂ ಯಶಸ್ವಿ ವಿದ್ಯಾರ್ಥಿ ಆಗೋದಿಲ್ಲ. ಯಶಸ್ವಿ ವಿದ್ಯಾರ್ಥಿ ಅಂದ್ರೆ ಏನು? ಒಮ್ಮೆ ಎದೆಯ ಗೂಡಿನಲ್ಲಿ ಮೂಡಿದ ಕನಸನ್ನು ಎಂಥದ್ದೇ ಕಾರಣಕ್ಕೂ ಬಲಿ ಕೊಡಲಾರದೆ ಅದರ ಬೆನ್ನ ಹಿಂದೆ ಬಿದ್ದು ಅದನ್ನು ನನಸು ಮಾಡಿಕೊಳ್ಳುವವರಿಗೆ ಯಶಸ್ವಿ ವಿದ್ಯಾರ್ಥಿ ಅಂತ ಕರೀತಾರೆ. ಎಟ್ ಎನಿ ಕಂಡೀಷನ್ ನಾವೇನು ಅನ್ಕೊಂಡಿದೀವೋ ಅದನ್ನು ಸಾಧಿಸಿಯೇ ತೀರ್ಬೇಕು. ಒಂದು ಉದಾಹರಣೆಗೆ, ಈಗ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ನಾನು DC ಆಗಬೇಕು, ಡೆಪ್ಯೂಟಿ ಕಲೆಕ್ಟರ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ದಾನೆ.
ಮನೆಯಲ್ಲಿ ತುಂಬಾ ಬಡತನ ಇದೆ, ತಂದೆ ತಾಯಿ ವಿದ್ಯಾವಂತರಲ್ಲ, ಹಳ್ಳಿಲಿ ವಾಸ ಮಾಡ್ತಾ ಇದ್ದಾನೆ, ಏನ್ ಬೇಕೋ ಎಲ್ಲ ಸೌಕರ್ಯಗಳಿಲ್ಲ, ಆದರೂ ಆತ ಆ ಸ್ಥಾನವನ್ನು ತಲುಪುವುದಕ್ಕೆ ಸಾಧ್ಯತೆ ಇದೆ. ಯಾವಾಗ ಒಳಗಡೆ ಇರೋ ಕನಸು ಸದಾಕಾಲ ಜೀವಂತ ಇರಬೇಕು ಮತ್ತು ಆ ಕನಸನ್ನು ನನಸು ಮಾಡೋದಕ್ಕೆ ಪ್ರಯತ್ನವನ್ನ ಯಾವತ್ತೂ ನಿಲ್ಲಿಸಬಾರದು. ಒಂದು ದಿನ ಪ್ರಯತ್ನ ನಿಂತ್ಕೊಳ್ತು ಅಂದ್ರೆ, ಒಂದು ದಿನ ಕನಸಿನಿಂದ ವಿಮುಖ ಆದೆವು ಅಂದ್ರೆ ಯಾವತ್ತೂ ನಾವು ಯಶಸ್ವಿ ಆಗೋದಕ್ಕೆ ಆಗೋದಿಲ್ಲ. ನಾವು ಬಡವರಿದ್ದೀವೋ ಶ್ರೀಮಂತರಿದ್ದೀವೋ, ಹುಡುಗ ಇದ್ದೀವೋ ಹುಡುಗಿ ಇದ್ದೀವೋ, ಹಳ್ಳಿಯೊಳಗಿದ್ದೀವೋ ಪಟ್ಟಣದೊಳಗಿದ್ದೀವೋ ಯಾವತ್ತೂ ಮುಖ್ಯ ಆಗಲ್ಲ. ಯಾವುದು ಮುಖ್ಯ ಆಗುತ್ತೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಛಲ, ಮನೋಬಲ. ಒಳಗಡೆ ಛಲ ಮತ್ತು ಮನೋಬಲ ಗಟ್ಟಿ ಇತ್ತು ಅಂದ್ರೆ ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳಬಹುದು. ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋದಕ್ಕೆ ಅಂಥದೊಂದು ಶ್ರದ್ಧೆ, ಅಂಥದ್ದೊಂದು ಛಲ, ಅಂಥದ್ದೊಂದು ವಿಶ್ವಾಸ, ಅಂಥದ್ದೊಂದು ನಂಬಿಕೆ, ಅದನ್ನೆಲ್ಲ ತಯಾರಿ ಮಾಡಿಕೊಳ್ಳೋದಕ್ಕೆ ಇಟ್ ಇಸ್ ಎ ಬ್ಯೂಟಿಫುಲ್ ಸ್ಟೇಜ್ ಸ್ಟೂಡೆಂಟ್ ಲೈಫ್. ಇದೊಂದು ಸ್ಟೇಜ್ ಇದು. ನಾವು ಶಾಲೆಗೆ ಬರೋದು ಯಾಕೆ ಗೊತ್ತಾ? ಬರೀ ಪಾಠಗಳನ್ನು ಕಲಿಯೋದಕ್ಕೆ, ಪ್ರಶ್ನೋತ್ತರಗಳನ್ನು ಬಾಯ್ಪಾಠ ಮಾಡೋದಕ್ಕೆಲ್ಲ. ನಮ್ಮ ಕನಸಿದಾವಲ್ಲ, ಕನಸು ಅಂದ್ರೆ ಗೊತ್ತಾ? ಕನಸು ಅಂದ್ರೆ ಏನು? ಮಲಗಿದಾಗ ಕಾಣುವ ಭ್ರಮೆ ಅಲ್ಲ. ಅಬ್ದುಲ್ ಕಲಾಂ ಜಿ ಹೇಳ್ತಾರೆ, ಮಲಗಿದಾಗ ಕಾಣುವ ಭ್ರಮೆ ಕನಸಲ್ಲ, ಮಲಗಲಾರದ ಹಾಗೆ ಎಚ್ಚರ ಇಡುವ ಗುರಿ ಕನಸು. ನಮ್ಮನ್ನು ಎಚ್ಚರ ಇಡಬೇಕು. ಏನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಅಲ್ಲಿ ನಿಮ್ಮ ಅಪ್ಪ ಅವ್ವ ಜಮೀನೊಳಗಡೆ ಕೂಲಿ ಮಾಡಿ ಬಿಸಿಲೊಳಗಡೆ, ಗಾಳಿಯೊಳಗಡೆ, ಚಳಿಯೊಳಗಡೆ ಜೀವನ ಹಿಂಡ್ಕೊಳ್ತಾ ಇದ್ದಾರೆ, ಮೈ ಮುರಿತಾ ಇದ್ದಾರೆ, ಅಷ್ಟು ಕಷ್ಟ ಪಡ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ. ನೀನು ಸುಖವಾಗಿ ಇನ್ನೂ 6, 7, 8 ಗಂಟೆ ಆದರೂ ಮಲ್ಕೊಂಡಿದೆಯಲ್ಲ, ಏಳು ಅಂತ ಬಡದು ಎಬ್ಬಿಸುತ್ತಲ್ಲ ನಮ್ಮನ್ನ, ಏಳು ಕೆಲಸ ಮಾಡುವಂತ ಎಚ್ಚರ ಮಾಡುತ್ತಲ್ಲ, ಅಂತ ಗುರಿಗೆ ಕನಸು ಅಂತ ಕರೀತಾರೆ. ನಾವು ಆ ಕನಸಿನ ಬೆನ್ನು ಹತ್ತಬೇಕು, ಕನಸನ್ನ ಬಲಿ ಕೊಡಬಾರದು. ಕನಸನ್ನ ನನಸು ಮಾಡಿಕೊಳ್ಳುವ ದಾರಿಯೊಳಗಡೆ ಒಮ್ಮೆ ಸೋತ್ರೆ, ಮತ್ತೊಮ್ಮೆ ಸೋತ್ರೆ, 10 ಸಾರಿ ಸೋತ್ರೆ ಯಾವತ್ತಿಗೂ ಎದೆಗುಂದಬಾರದು. ಸೋಲು ಗೆಲುವಿಗೆ ಮೆಟ್ಟಿಲು. ಡೆಫಿನೆಟ್ಲಿ ಇಟ್ ವಿಲ್ ಲಿಫ್ಟ್ ಅಸ್ ಟು ದಿ ವಿನ್. ನಮ್ಮನ್ನದು ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತದೆ. ಅಂತಹ ಯಶಸ್ವಿ ವಿದ್ಯಾರ್ಥಿ ಆಗಬೇಕಾದ್ರೆ ಏನು ಮಾಡಬೇಕು, ಹೇಗೆ ಇರಬೇಕು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಒಂದು 5 ಲಕ್ಷಣಗಳನ್ನು ಹೇಳಿದ್ದಾರೆ. ಟು ಬಿ ಎ ಒಬಿಡಿಯಂಟ್ ಸ್ಟೂಡೆಂಟ್, ಸಕ್ಸಸ್ಫುಲ್ ಸ್ಟೂಡೆಂಟ್, ವಾಟ್ ಒನ್ ಮಸ್ಟ್ ಡೂ. ಒಬ್ಬ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿ ಆಗಬೇಕಾದ್ರೆ, ಯಶಸ್ವಿ ವಿದ್ಯಾರ್ಥಿ ಆಗಬೇಕಾದ್ರೆ ಏನು ಮಾಡಬೇಕು? 5 ಕೆಲಸಗಳನ್ನು ಹೇಳಿದ್ದಾರೆ. ಯಾರು ಈ 5 ಕೆಲಸಗಳನ್ನು ಮಾಡ್ತಾರೋ, 5 ಲಕ್ಷಣಗಳನ್ನು ಇಟ್ಕೊಳ್ತಾರೋ, ಅವರು ವಿದ್ಯಾರ್ಥಿ ಇದ್ದಾಗಲೂ ಯಶಸ್ವಿ ವಿದ್ಯಾರ್ಥಿ ಆಗ್ತಾರೆ ಮತ್ತು ನಾಳೆಯ ಜೀವನದಲ್ಲೂ ಕೂಡ ಸಂತೋಷದಿಂದ ಇರ್ತಾರೆ. ಯಾವ 5 ಲಕ್ಷಣಗಳು? ನಂಬರ್ 1 ಕಾಕು ಚೇಷ್ಟ, ನಂಬರ್ 2 ಬಕೋಧ್ಯಾನ, ನಂಬರ್ 3 ಅಲ್ಪೋಹಾರಿ, ನಂಬರ್ 4 ಶ್ವಾನ ನಿದ್ರಾ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ 5 ಗೃಹತ್ಯಾಗ, ಗೃಹತ್ಯಾಗಿ. ಯಾರು ಈ 5 ನಿಯಮಗಳನ್ನು, 5 ಲಕ್ಷಣಗಳನ್ನು ಸಣ್ಣವರಿದ್ದಾಗಿಂದಲೇ ರೂಢಿ ಮಾಡಿಕೊಳ್ತಾರೋ, ಶಾಲಾ ಕಾಲೇಜಿಗೆ ಹೋಗುವ ಕಾಲಕ್ಕೇನೆ ರೂಢಿ ಮಾಡಿಕೊಳ್ತಾರೋ, ಅವರ ಜೀವನ ಅತ್ಯಂತ ರೋಮಾಂಚಕ ಕ್ಷಣಗಳಿಂದ ಕೂಡಿರ್ತದೆ. ನಾವು ಬಹಳ ಸರಿ ಏನು ಮಾಡ್ತೀವಿ, ಯಾರಾದರೂ ಗೆದ್ರೆ, ಯಾರಾದರೂ ದೊಡ್ಡ ಸ್ಥಾನಕ್ಕೆ ಹೋದರೆ, ಯಾರಾದರೂ ಸಕ್ಸಸ್ಫುಲ್ ಪರ್ಸನ್ ಆದರೆ ದೇವರು ಅವರ ಹಣೆ ಬರಹನ ಭಾಳ ಚೆನ್ನಾಗಿ ಬರೆದಿದ್ದ, ಲಕ್ ಅವ್ರ ಕಡೆ ಇತ್ತು, ಅದಕ್ಕೆ ಅವರು ಗೆದ್ರು ಅಂತೀವಿ. ನಾವು ಸೋತೆವು ಅಂದ್ರೆ ಏನು ಹೇಳ್ತೀವಿ? ನಮ್ಮ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಇದು ಶುದ್ಧ ಸುಳ್ಳು. ಹಣೆ ಬರಹ ಅನ್ನೋದು ನಮ್ಮ ಕಲ್ಪನೆ ಅಷ್ಟೇ. ನಾವು ಹೇಗೆ ದುಡಿತೇವೋ ಹಾಗೆ ನಮ್ಮ ಹಣೆ ಬರಹ ತಯಾರಿ ಆಗ್ತದೆ. ಅದನ್ನೇ ಸ್ವಾಮಿ ವಿವೇಕಾನಂದರು
ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿಮ್ಮ ಹಣೆ ಬರಹವನ್ನು ಬರೆದುಕೊಳ್ಳುವವರು ನೀವೇ. ಯು ಆರ್ ದ ಕ್ರಿಯೇಟರ್ಸ್. ಯು ಹ್ಯಾವ್ ಮಾರ್ವಲಸ್ ಪವರ್. ನಿಮ್ಮೊಳಗಡೆ ಬಹಳ ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ. ವಿವೇಕಾನಂದರು ಹೇಳ್ತಾ ಇದ್ದಾರೆ, ನಿಮ್ಮೊಳಗಡೆ ಎಷ್ಟು ಶಕ್ತಿ ಇದೆ ಅಂದರೆ ಇಡೀ ಜಗತ್ತಿಗೆ ಶ್ರೀಮಂತರಾಗಬಹುದಾದಷ್ಟು ಶಕ್ತಿ ಇದೆ. ಇಡೀ ಜಗತ್ತನ್ನು ಎತ್ತಿ ಹಿಡಿಯಬಲ್ಲಷ್ಟು, ಇಡೀ ಜಗತ್ತಿಗೆ ಆದರ್ಶವಾಗಬಲ್ಲಷ್ಟು ಚೈತನ್ಯ ನಿಮ್ಮೊಳಗಡೆ ಇದೆ. ಆದರೆ ಏನು ಮಾಡಬೇಕು? ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದರೆ, ಪ್ರಯತ್ನ ಮಾಡಲಿಲ್ಲ ಅಂದರೆ ನಿಮ್ಮೊಳಗಡೆ ಇರುವಂಥ ಚೈತನ್ಯನೂ ಕೂಡ ಉಪಯೋಗಕ್ಕೆ ಬರಲ್ಲ. ಈಗ ಈ ಮೈಕ್ ಇದೆಯಲ್ಲ, ಈ ಮೈಕಲ್ಲಿ ನಾನು ನಿಧಾನಕ್ಕೆ ಮಾತಾಡಿದ್ದು ನಿಮಗೆ ಜೋರಾಗಿ ಕೇಳಿಸ್ತಾ ಇದೆ ಅಲ್ವಾ? ಕರೆಕ್ಟಾ? ಅಕಸ್ಮಾತ್ ಈ ಮೈಕಲ್ಲಿ ನಾನು ಮಾತಾಡಿದ್ದು ನಿಮಗೆ ಕೇಳಿಸದೇ ಇರಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಬಟನ್ ಇದೆ, ಅದನ್ನು ಆಫ್ ಮಾಡಿದ್ರೆ ಆಯಿತು, ನಿಮಗೇನು ಕೇಳಿಸಲ್ಲ. ನಿಮಗೆ ಕೇಳಬೇಕಾದ್ರೆ ಆನ್ ಮಾಡಬೇಕು. ಹೇಗೋ ಹಾಗೆ ನಮ್ಮೊಳಗಡೆನೂ ಏನು ಶಕ್ತಿ ಇದೆಯೋ, ಚೈತನ್ಯ ಇದೆಯೋ, ಸಾಮರ್ಥ್ಯ ಇದೆಯೋ, ಅದು ಪ್ರಕಟ ಆಗಬೇಕಾದ್ರೆ ಈ ಕೆಲಸಗಳನ್ನು ನಾವು ಮಾಡಬೇಕು. ಯಾವ ಕೆಲಸಗಳನ್ನು ಮಾಡಬೇಕು? 5 ಕೆಲಸಗಳನ್ನು ಹೇಳಿದ್ದಾರೆ, 5 ಲಕ್ಷಣಗಳನ್ನು ಹೇಳಿದ್ದಾರೆ. ಕಾಕು ಚೇಷ್ಟ ಹೇಳಿ ಎಲ್ಲರೂ ಜೋರಾಗಿ ಅದನ್ನು. ಏನ್ ಕಾಕು ಚೇಷ್ಟ ಅಂದ್ರೆ? ಇದೊಂದು ಸಂಸ್ಕೃತ ಪದ. ಕಾಕು, ಕಾಕು ಅಂದ್ರೆ ಏನು? ಚಿಕ್ಕಮ್ಮಲ್ಲ, ಕಾಕು ಅಂತೇವಲ್ಲ ನಾವು ಹಳ್ಳಿಯಲ್ಲಿ, ಕಾಕು ಅಲ್ಲ, ಚಿಕ್ಕಮ್ಮ. ಕಾಗೆ. ಕಾಕು ಅಂದ್ರೇನು? ಕಾಗೆ. ಚೇಷ್ಟೆ ಅಂದ್ರೇನು? ಕೆಲಸ. ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಸ್ಟೂಡೆಂಟ್, ಯು ಹ್ಯಾವ್ ಟು ವರ್ಕ್ ಆಸ್ ಕ್ರೋ. ನಿನಗೇನಾದರೂ ಜೀವನದಲ್ಲಿ ಯಶಸ್ವಿ ವಿದ್ಯಾರ್ಥಿ ಆಗಬೇಕು ಅಂತ ಆಸೆ ಇದ್ರೆ ಕಾಗೆಯ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹೆಂಗೆ ಹೇಳಿದಾರೆ ನೋಡಿ ನಮ್ಮ ಹಿರಿಯರು. ನಿನ್ ಕನಸಿದೆಯಾ? ನಿನ್ನ ಕನಸು ನನಸಾಗಬೇಕಾ? ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡೋ ಹಾಗೆ ನೀನು ಬೆಳಿಬೇಕಾ? ಊರಿನಲ್ಲಿ ಎಲ್ಲರೂ ನಿನ್ನನ್ನು ನೋಡಿ ಶಹಬಾಷ್ ಅನ್ಬೇಕಾ? ಹಾಗಾದ್ರೆ ನೀನು ಹೀಗೆ ಮಾಡು, ಕಾಗೆ ಹೇಗೆ ಮಾಡುತ್ತೋ ಹಾಗೆ ಮಾಡು. ಅಂದ್ರೆ ಏನರ್ಥ? ಕಾಗೆ ಏನ್ ಮಾಡುತ್ತೋ ಅದನ್ನು ಮಾಡು, ಕಾಗೆ ಹೇಗೆ ಇರುತ್ತೋ ಹಾಗೆ ಇರು ಅಂದ್ರೆ ಏನರ್ಥ? ಒಂದು ಕಥೆ ಇದೆ, ಕೇಳಿದ್ದೀರಾ? ಒಂದು ಕಾಗೆ ಇತ್ತು, ಅದಕ್ಕೆ ನೀರಡಿಕೆ ಆಗಿತ್ತು. ನೀರು ಕುಡಿಬೇಕು ಅಂತ ಹಾರುತ್ತಾ ಹೋಯಿತು. ಒಂದು ಗಿಡದ ಮೇಲೆ ಕುಳಿತುಕೊಳ್ತು. ಆ ಕಡೆ ಈ ಕಡೆ ನೋಡ್ತಾ ಇತ್ತು. ಅಲ್ಲೊಂದು ಸಣ್ಣ ಗಡಿಗೆ ಕಾಣಿಸ್ತು. ಅಯ್ಯೋ ದೇವ್ರೇ, ನನ್ನ ಪ್ರಾಣ ಉಳಿತು ಅಂತ ವಿಚಾರ ಮಾಡಿ ಹಾರಿಕೊಂಡು ಬಂದು ಗಡಿಗೆಯ ಮೇಲೆ ಕುಳಿತುಕೊಳ್ತು. ನೀರು ಕುಡಿಬೇಕು ಅಂತ ಗಡಿಗೆ ಒಳಗಡೆ ನೋಡ್ತು. ನೀರೆಲ್ಲ ಗಡಿಗೆ ತಳದೊಳಗಡೆ ಇತ್ತು. ಅಯ್ಯೋ ದೇವ್ರೇ, ನನ್ನ ಹಣೆಯಲ್ಲಿ ನೀರೇ ಬರದಿಲ್ಲ ಅಂತ ಕಾಗೆ ವಾಪಸ್ ಹಾರಿ ಹೋಗಲಿಲ್ಲ. ಏನ್ ಮಾಡ್ತು ಕಾಗೆ? ಗಡಿಗೆಯ ತಳದ ಒಳಗಡೆ ಇರೋ ನೀರು, ಕೆಳಗಡೆ ಇರೋ ನೀರು ಮೇಲೆ ಬರುವ ಹಾಗೆ ಆಗುವವರೆಗೂ ಆ ಕಡೆ ಈ ಕಡೆ ಹಾರಿ ಹೋಗಿ ಸಣ್ಣ ಸಣ್ಣ ಕಲ್ಲು ತಂದು ಗಡಿಗೆ ಒಳಗಡೆ ಹಾಕ್ತೋ ಇಲ್ವೋ? ಕಲ್ಲು ತಂದು ಹಾಕುವಾಗ ಪಕ್ಕಿಗೆ ನೋವಾಯಿತು ಅನ್ಲಿಲ್ಲ, ಪುಕ್ಕಕ್ಕೆ ನೋವಾಯಿತು ಅನ್ಲಿಲ್ಲ, ಶರೀರ ದಣಿತು ಅನ್ಲಿಲ್ಲ. ಯಾಕೆ ಅಂದ್ರೆ ಕಾಗೆಯ ತಲೆಯೊಳಗಡೆ, ಗಡಿಗೆಯ ಒಳಗಡೆ ಇರೋ ನೀರನ್ನ ಕುಡಿಲೇಬೇಕು ಅನ್ನೋ ಛಲ ಇತ್ತು. ಹಾಗೆ ವಿದ್ಯಾರ್ಥಿಗಳಾದಂತಹ ನಾವು ನಮ್ಮ ಕನಸು ನನಸು ಆಗುವವರೆಗೆ ವಿಶ್ರಮಿಸಬಾರದು, ಹಿಂದೆ ಹೆಜ್ಜೆ ಇಡಬಾರದು, ಆಗೋದಿಲ್ಲ ಅಂತ ಬಿಡಬಾರದು. ಅಕಸ್ಮಾತ್ ಕಾಗೆ ನೀರು ತಳದೊಳಗಡೆ ಇದೆ ಅಂತ ಬಿಟ್ಟು ಹೋಗಿದ್ರೆ ನೀರು ಕುಡಿಯೋದಕ್ಕಾಗ್ತಿತ್ತ? ಕನಸು ದೊಡ್ಡದಿದೆ, ನನ್ನ ಕೈಲಿ ಆಗೋದಿಲ್ಲ ಅಂತ ಹಿಂದೆ ಹೆಜ್ಜೆ ಹಾಕಿಬಿಟ್ರೆ ನಾವು ದೊಡ್ಡವರಾಗ್ತೀವ? ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮಕ್ಕಳೇ. ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ವರ್ಲ್ಡ್.
ಯಾವ ಕೆಲಸನೂ ಅಸಾಧ್ಯ ಇಲ್ಲ. ನೀವು ಏನು ಕನಸು ಕಾಣ್ತೀರೋ ಆ ಕನಸನ್ನು ನನಸು ಮಾಡುವ ಸಾಮರ್ಥ್ಯ ನಿಮ್ಮೊಳಗಡೆ ಇದೆ. ಪ್ರಯತ್ನ ಬಿಡಬಾರ್ದು. ನೀವು ಪ್ರಯತ್ನ ಮಾಡದೇ ಇದ್ರೆ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಅಲಗಾಡಲ್ಲ. ನೀವು ಪ್ರಯತ್ನಶೀಲರಾದ್ರೆ ಅಖಂಡ ಪರ್ವತವನ್ನೇ ನೆಲಸಮ ಮಾಡಿಬಿಡ್ಬಹುದು. ಪ್ರಯತ್ನ ಬಿಡಬಾರ್ದು. ಕಾಗೆ ನೋಡಿ ಎಷ್ಟು ಕಲ್ಲು ತಂದು ಹಾಕ್ತು. ಒಂದು ಕಲ್ಲು ತಂದು ಹಾಕಿ ಬಿಟ್ಬಿಡ್ತಾ ಒಂದು ಸರಿ ಹಾರಿ ಸಾಕು ಅಂತ ಇಲ್ಲ. ಕಲ್ಲು ತಂದು ಹಾಕ್ತು ಒನ್ ಫೈನ್ ಟೈಮ್ ಅದಕ್ಕೆ ನೀರು ಮೇಲೆ ಬಂತು. ಅದು ನೀರನ್ನ ಹೀಗೆ ಹೀರಿ ಆನಂದದಿಂದ ಹಾರಿತು. ಹಾಗೆ ವಿದ್ಯಾರ್ಥಿಯಾದವರು ಕನಸನ್ನ, ಗುರಿಯನ್ನ ಬೆನ್ನು ಹತ್ಬೇಕು, ಬಿಡಬಾರ್ದು. ಏನಾದರೂ ಪ್ರಯತ್ನ ಮಾಡೋದು. ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಆಸೆ ಇದೆ. 1 ತಾಸು ಓದಿದೆ, 2 ತಾಸು ಓದಿದೆ, ಒಂದು ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಮತ್ತೊಂದು ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಮಿಡ್ ಟರ್ಮಲ್ಲಿ ಕಡಿಮೆ ಮಾರ್ಕ್ಸ್ ಬಂತು. ಯಾಕೆ ಹಿಂದೆ ಬೀಳ್ತಾ ಇದ್ದೀನಿ, ಎಲ್ಲಿ ತಪ್ಪಾಗುತ್ತಾ ಇದೆ, ನಾವೇ ತಿಳ್ಕೊಂಡು ನಾವೇ ಹುಡುಕಿಕೊಂಡು 10 ಸಾರಿ 20 ಸಾರಿ 50 ಸಾರಿ 100 ಸಾರಿ ಪ್ರಯತ್ನ ಮಾಡಿದರೆ ಯಶಸ್ಸನ್ನೋದು ಎಲ್ಲೂ ಹೋಗೋದಿಲ್ಲ. ಓಡಿ ಬಂದು ನಮ್ಮನ್ನು ಅಪ್ಪಿಕೊಳ್ಳುತ್ತೆ, ತಬ್ಬಿಕೊಳ್ಳುತ್ತೆ. ಅದೇ ನಮ್ಮ ಹತ್ರ ಬರಬೇಕು. ಗಡಿಗೆಯ ತಳದೊಳಗಡೆ ಇರೋ ನೀರು ಕಾಗೆಯ ಬಾಯಿ ಹತ್ರ ಬಂತು. ರೈಟ್ ಆರ್ ರಾಂಗ್? ಕಾಗೆಯ ಬಾಯಿ ಗಡಿಗೆ ತಳಕ್ಕೆ ಹೋಗಲಿಲ್ಲ. ಸಿ ದ ಲಾಜಿಕ್. ಕಾಗೆ ಇತ್ತಲ್ಲ, ಕ್ರೋ, ಅದ್ರ ಕೊಕ್ಕು ಗಡಿಗೆ ತಳಕ್ಕೆ ಹೋಗಲಿಲ್ಲ. ತಳಗಡೆ ಇದ್ದ ನೀರೇ ಕೊಕ್ಕಿನ ಹತ್ತಿರಕ್ಕೆ ಬಂತು. ಓನ್ಲಿ ಎಫರ್ಟ್ ಮ್ಯಾಟರ್ಸ್. ಪರಿಶ್ರಮ. ಯಾರು ಪರಿಶ್ರಮ ಹಾಕ್ತಾರೋ ಅವರು ಸೋತ ಉದಾಹರಣೆ ಜಗತ್ತಿನಲ್ಲಿ ಇಲ್ಲ. ಯಾರು ಪ್ರಯತ್ನ ಮಾಡ್ತಾರೋ ಅವರು ಹಿಂದೆ ಬಿದ್ದ ಉದಾಹರಣೆ ಜಗತ್ತಿನಲ್ಲಿ ಇಲ್ಲ. ನೀವು ಯಾರು ಬೇಕಾದವ್ರ ಕಥೆ ಓದಿ, ಕ್ರೀಡಾಪಟುಗಳ ಕಥೆ ಓದಿ, ಇತಿಹಾಸ ನಿರ್ಮಾಣ ಮಾಡಿರುವಂಥ ಉದ್ಯಮಿಗಳ ಕಥೆಯನ್ನು ಓದಿ, ದೊಡ್ಡ ದೊಡ್ಡ ಜ್ಞಾನಿಗಳ ಕಥೆಯನ್ನು ಓದಿ, ಯೋಗಿಗಳ ಕಥೆಯನ್ನು ಓದಿ, ವಿಜ್ಞಾನಿಗಳ ಕಥೆ ಓದಿ, ಸಾಹಿತಿಗಳ ಕಥೆಯನ್ನು ಓದಿ. ಅವರೆಲ್ಲ ಅಷ್ಟು ದೊಡ್ಡವರಾಗೋದಕ್ಕೆ ಕಾರಣ ಏನು? ಪರಿಶ್ರಮ, ಕೆಲಸ, ವರ್ಕ್, ಎಫರ್ಟ್, ಪ್ರಾಕ್ಟೀಸ್. ದ ಓನ್ಲಿ ಸೊಲ್ಯೂಷನ್ ಟು ದಿಸ್ ಸಕ್ಸಸ್. ಯಶಸ್ಸಿಗೆ ಒಂದೇ ಒಂದು ಮಂತ್ರ ಇರೋದು. ನೀವು ದೇವರಿಗೆ ಪೂಜೆ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಹರಕೆ ಹೊತ್ತುಕೊಂಡೆ, ಏನೇನೋ ಮಾಡಿದೆ, ಆದರೂ ನಾನು ಗೆಲ್ಲಲಿಲ್ಲ ಅಂದರೆ ಅದು ಮಂತ್ರ ಅಲ್ಲ. ಯು ಆರ್ ಚಾಂಟಿಂಗ್ ರಾಂಗ್ ಮಂತ್ರ. ತಪ್ಪು ಮಂತ್ರ ಹೇಳಿ ಯಶಸ್ಸು ಅಂದರೆ ಹೇಗೆ ಬರುತ್ತೆ? ಸರಿಯಾದ ಮಂತ್ರ ಹೇಳಬೇಕಾಗಿತ್ತು. ಸರಿಯಾದ ಮಂತ್ರ ಯಾವುದು? ಪ್ರಯತ್ನ ಮಾಡಿ ನೋಡಬೇಕಾದ್ರೆ. ಕಾಕು ಚೇಷ್ಟ, ಕಾಗೆಯ ಹಾಗೆ ಪರಿಶ್ರಮ ಪಡಬೇಕು ವಿದ್ಯಾರ್ಥಿ ಆದವನು. ವಿಶ್ರಮಿಸಬಾರ್ದು, ಆಯಾಸ ಆಯಿತು ಅನ್ಬಾರ್ದು. ನಿನ್ನ ಕನಸಲ್ಲಿ ಫಸ್ಟ್ ರ್ಯಾಂಕ್ ಇದ್ರೆ ಫಸ್ಟ್ ರ್ಯಾಂಕ್ ಸಿಗೋವರೆಗೂ ನೀನು ವಿಶ್ರಾಂತಿ ತಗೋಬಾರ್ದು. ಯು ಹ್ಯಾವ್ ಟು ವರ್ಕ್ ರೆಗ್ಯುಲರ್ಲಿ. ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಗೊತ್ತಾಯ್ತಾ? ಮೊದಲನೇದ್ದು ಏನು ಮಾಡಬೇಕು? ಪರಿಶ್ರಮ ಹಾಕಬೇಕು. ಹೇಗೆ ಹಾಕಬೇಕು? ಕಾಗೆಯ ಹಾಗೆ ಹಾಕಬೇಕು. ಕಾಗೆ ಅವರ್ ಟೀಚರ್, ಕ್ರೋ ಈಸ್ ಅವರ್ ಟೀಚರ್. ಕಾಗೆ ನಮಗೆ ಟೀಚರ್. ಎಂಥ ಪಾಠ ಕಲಿಸುತ್ತೆ ನೋಡಿ ಕಾಗೆ. ಇಟ್ ಇಸ್ ಎ ಗ್ರೇಟ್ ಟೀಚರ್. ಎರಡನೇದು ಬಕೋಧ್ಯಾನ. ಹೇಳಿ, ಬಕೋಧ್ಯಾನ. ಬಕ ಪಕ್ಷಿ, ಸಾರಸ್ ಕ್ರೇನ್ ಅಂತ ಕರೀತಾರೆ. ಅದು ಯಾವಾಗಲೂ ನೀರಿನ ಮೇಲೆ ನಿಂತಿರುತ್ತೆ. ಅದಕ್ಕೆ 2 ಕಾಲಿರುತ್ತೆ. ದೋ ಇಟ್ ಹ್ಯಾಸ್ 2 legs, ಇಟ್ ಸ್ಟ್ಯಾಂಡ್ಸ್ ಆನ್ ಓನ್ಲಿ 1 leg. 2 ಕಾಲಿರುತ್ತೆ, ಆದ್ರೂ ಒಂದೇ ಕಾಲ ಮೇಲೆ ನೀರ್ ಮೇಲೆ ನಿಂತಿರುತ್ತೆ. ಸದಾಕಾಲ ತನ್ನ ಗಮನವನ್ನು ನೀರಿನ ಮೇಲೇನೇ ಇಟ್ಟಿರುತ್ತೆ. ಒಂದು ಕ್ಷಣನೂ ಆ ಕಡೆ ಈ ಕಡೆ ತಿರುಗಲ್ಲ, ನೋಡಲ್ಲ. ಅದ್ರ ಮುಂದೆನೆ ಸಣ್ಣ ಸಣ್ಣ ಕಪ್ಪೆ, ಸಣ್ಣ ಸಣ್ಣ ಹುಳು ಹರಿದಾಡಿ ಹೋಗ್ತವೆ. ಆದರೆ ಅದು ತಲೆ ಕೆಡಿಸ್ಕೊಳ್ಳಲ್ಲ, ವಿಚಲಿತ ಆಗಲ್ಲ. ಯಾಕೆ ವಿಚಲಿತ ಆಗೋದಿಲ್ಲ ಅಂದರೆ ಅದರ ಗಮನ ಎಲ್ಲ ತನಗೆ ಬೇಕಾದ ರುಚಿಯಾದ ಮೀನೊಂದರ ಮೇಲೆ ಇರುತ್ತೆ. ಯಾವಾಗ ಅದರ ಕೊಕ್ಕಿನ ಕೆಳಗಡೆ ಆ ಮೀನು ಬರುತ್ತೋ ಇಮ್ಮಿಡಿಯೇಟ್ ಕೊಕ್ಕು ಒಳಗಡೆ ಹಾಕಿ ಮೀನು ಹಿಡ್ಕೊಂಡು ಹಾರಿ ಹೋಗಿ ಬಿಡ್ತದೆ. ದಿಸ್ ಈಸ್ ಕಾಲ್ಡ್ ಬಕೋಧ್ಯಾನ. ಅಂದ್ರೆ ಏನು? ವಿದ್ಯಾರ್ಥಿಗಳಾದ ನಾವು
ನಮ್ಮ ಕನಸೊಂದನ್ನು ಬಿಟ್ಟು ಬೇರೆ ಯಾವ ವಿಷಯಗಳ ಮೇಲೂ ಯಾವ ಸಂಗತಿಗಳ ಮೇಲೂ ಗಮನ ಹರಿಸಬಾರದು. ನಮ್ಮ ಟಾರ್ಗೆಟ್ ಏನು, ನಮ್ಮ ಗೋಲ್ ಏನು, ನಮ್ಮ ಆಸೆ ಏನು, ಅದೊಂದೇ ನಮ್ಮ ತಲೆಯಲ್ಲಿ ಇರಬೇಕು. ಕೀಪ್ ಯುವರ್ ಐಸ್ ಆನ್ ಪ್ರೈಸ್ ಅಂತ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ. ಕೀಪ್ ಯುವರ್ ಐಸ್ ಆನ್ ಪ್ರೈಸ್, ಯು ವಿಲ್ ಗೆಟ್ ಪ್ರೈಸ್. ಕಣ್ಣು ಎಲ್ಲಿರ್ಬೇಕು ನಮ್ದು? ನನಗೇನು ಬೇಕೋ ಅದನ್ನು ತಗೊಳ್ಳೋದ್ರ ಮೇಲೆ ಇರ್ಬೇಕು. ನನ್ನ ಪಕ್ಕ ಯಾರಿದ್ದಾರೆ, ನನ್ನ ಅಕ್ಕ ಯಾರಿದ್ದಾರೆ, ಅವ್ರು ಹೇಗೆ ಓದ್ತಾರೆ, ಇವ್ರು ಹೇಗೆ ಓದ್ತಾರೆ, ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂತು, ಇವ್ರಿಗೆ ಎಷ್ಟು ಮಾರ್ಕ್ಸ್ ಬಂತು, ತಗೊಂಡು ಏನು ಮಾಡೋದಿದೆ? ಯು ಆರ್ ಯು, ನೀನು 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 ನಿನ್ನ ಸಲುವಾಗಿದೆಯಾ? ನಿನ್ನ ಗುರಿ ಏನು, ಅದನ್ನು ಬಿಡಬೇಡ ಅಷ್ಟೆ. ಗುರಿ ತಲುಪುವವರೆಗೆ ಬೇರೆ ಬೇರೆ ವಿಷಯಗಳನ್ನು ಅಲಕ್ಷ್ಯ ಮಾಡಬೇಕು. ಸಂಭ್ರಮ ಪಡೋದು ಆಮೇಲೆ ಇದ್ದೇ ಇದೆ, ಸಂತೋಷ ಪಡೋದಕ್ಕೆ ಅವಕಾಶ ಇದ್ದೇ ಇದೆ. ಟಾರ್ಗೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಗುರಿ ಇದೆ. ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಬೇರೆ ಬೇರೆ ಊರು ಬರ್ತವೆ, ಬೆಂಗಳೂರಿಗಿಂತ ಚೆನ್ನಾಗಿರ್ತವೆ. ನಾನು ಬೇರೆ ಬೇರೆ ಊರಲ್ಲಿ ಇಳಿದು ಬಿಟ್ರೆ ಬೆಂಗಳೂರು ಬರುತ್ತಾ? ಬೆಂಗಳೂರು ಬರುತ್ತಾ? ಬೆಂಗಳೂರು ಬರಬೇಕಂದ್ರೆ ನಾನು ಎಲ್ಲಿವರೆಗೂ ಹೋಗಬೇಕು? ಬೆಂಗಳೂರುವರೆಗೇನೆ ಹೋಗ್ಬೇಕು. ಅದನ್ನ ಭಗವದ್ಧ್ಯಾನ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್, ಏಕಾಗ್ರತೆ. ವಿದ್ಯಾರ್ಥಿಗಳದು ಗಮನ ಹೇಗಿರಬೇಕು? ಬಾರೋ ಆಟ ಆಡೋದಕ್ಕೆ ಅಂತ ಯಾರಾದರೂ ಕರೆದ್ರೆ ಆಟ ಆಡೋದಕ್ಕೆ ಸಮಯ ಇದೆ, ಗುರಿ ತಲುಪೋದಕ್ಕೆ ಸಮಯ ಇಲ್ಲ, ನಾನೀಗ ಓದಬೇಕು, ನಾನೀಗ ಬರೀಬೇಕು. ಹಗಲು ರಾತ್ರಿ ಹೃದಯ ಬರೀ ಗುರಿ ಗುರಿ ಕನಸು ಕನಸು ಅಂತ ಬಡಿಬೇಕು. ಪ್ರತಿ ಕ್ಷಣ ನಮ್ಮ ನರನಾಡಿಗಳಲ್ಲಿ ರಕ್ತ ಸಂಚಾರ ಹಾಗೆ ಆಗಬೇಕು. ಗುರಿ ತಲುಪುವವರೆಗೂ ಬೇರೆ ವಿಷಯಗಳ ಕಡೆ ತಲೆ ಹಾಕಬಾರ್ದು. ಅದು ನೋಡಿ ಬಕ ಹೇಗೆ ನಿಂತಿತ್ತು ನೀರ ಮೇಲೆ. ಕಪ್ಪೆ ಬಂದಾಗ ತಿಂದು ಖುಷಿ ಪಡ್ಬೋದಿತ್ತಲ್ಲ, ಪಡ್ಬೋದಿತ್ತಾನೆ, ಎಂಜಾಯ್ ಮಾಡ್ಬೋದಿತ್ತಾನೆ? ನೋ, ಹಾಗೆ ಮಾಡಲಿಲ್ಲ. ಅಂಥ ಲಕ್ಷಣ ನಮ್ಮೊಳಗಡೆ ಇರಬೇಕು. ಮೂರನೇದು ಅಲ್ಪೋಹಾರಿ. ಇದು ಶಾಸ್ತ್ರದಲ್ಲಿ ಹೇಳಿರೋ ಮಾತು. ಅಲ್ಪೋಹಾರಿ ಅಂದ್ರೆ ಏನು? ಅಲ್ಪ ಅಂದ್ರೆ ಏನು? ಅಲ್ಪ ಅಂದ್ರೆ ಏನು? ಕಡಿಮೆ. ಆಹಾರ ಅಂದ್ರೆ ಏನು? ಊಟ. ನಮ್ಮ ಆಹಾರ, ವಿದ್ಯಾರ್ಥಿಗಳ ಆಹಾರ ಹೇಗಿರಬೇಕು ಅಂದ್ರೆ ಹಿತವಾಗಿ ಇರಬೇಕು, ಮಿತವಾಗಿ ಇರಬೇಕು, ಋತುಗಳಿಗೆ ಅನುಗುಣವಾಗಿರಬೇಕು ಅಂತ ಇದೆ. ನೀವು ಪುಣ್ಯವಂತರು, ಪೂಜ್ಯ ಸ್ವಾಮೀಜಿಯವರು ಅಂಥದ್ದೇ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಏನ್ ಸರ್, ಕಡಿಮೆ ತಿಂದ್ರೆ ಜೀವಂತವಾಗಿರೋದು ಹೇಗೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬಂತಲ್ಲ? ಬಂತು ತಾನೆ? ಎರಡು ರೀತಿ ಜನ ಇರ್ತಾರೆ. ಕೆಲವರು ಊಟ ಮಾಡೋ ಸಲುವಾಗಿನೇ ಬದುಕಿರ್ತಾರೆ, ಇನ್ನು ಕೆಲವರು ಬದುಕೋ ಸಲುವಾಗಿ ಊಟ ಮಾಡ್ತಾರೆ. ಹಾಗಂತ ಬರೀ ಕಡಿಮೆನೇ ಊಟ ಮಾಡಬೇಕು ಅಂತಲ್ಲ. ಹೆಚ್ಚು ಊಟ ಮಾಡಿದ್ರೆ ವಿದ್ಯಾರ್ಥಿ ಇದ್ದಾಗ ಆಲಸ್ಯ ಬರುತ್ತೆ. ಪ್ರಯೋಗ ಮಾಡಿ ನೋಡಿಬೇಕಾದ್ರೆ 2 ಚಪಾತಿ ತಗೊಳ್ಳೋ ಜಾಗ ಒಳಗಡೆ 3 ಚಪಾತಿ ತಗೊಂಡು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ, ಏನೇನೋ ಆಗೋದಕ್ಕೆ ಚಾಲು ಆಗುತ್ತೆ. ಏನೇನೋ ಆಗುತ್ತೆ, ಪುಸ್ತಕನೇ ಕಾಣೋದಂಗೆ ಆಗ್ಬಿಡುತ್ತೆ. ಕಾಣೋದೇ ಇಲ್ಲ, ಪುಸ್ತಕ ಮಾಯ ಆಗಿಬಿಡ್ತದೆ, ಜಡ ಆಗುತ್ತೆ, ಆಲಸ್ಯ ಬರುತ್ತೆ. ವಿದ್ಯಾರ್ಥಿ ಆದವರು ಅಧ್ಯಯನ ಮಾಡೋ ಕಾಲಕ್ಕೆ ಆಹಾರವನ್ನ ಕಡಿಮೆ ಸ್ವೀಕರಿಸಬೇಕು ಅಂತ ಶಾಸ್ತ್ರ. ಹಾಗಂತ ಕಡಿಮೆ ಸ್ವೀಕರಿಸಿ ಅಶಕ್ತನೂ ಆಗಬಾರ್ದು. ಲಕ್ಷ್ಯ ಕೊಟ್ಟು ಕೇಳಿಸ್ಕೋಬೇಕು. ಕಡಿಮೆ ಊಟ ಮಾಡು ಅಂದಿದ್ದಾರೆ ಅಂತ 2 ಚಪಾತಿ ತಿನ್ನೋ ಜಾಗ ಒಳಗಡೆ ದಿನ ಒಂದೇ ಚಪಾತಿ ತಿನ್ಕೊಂಡು ಹೋದ್ರೆ ವೀಕ್ನೆಸ್ ಬಂದ್ಬಿಡುತ್ತೆ. ಯೋಗ್ಯವಾದ, ಸ್ವಚ್ಛವಾದ, ಸಮಯಕ್ಕೆ ಸರಿಯಾದ ಆಹಾರವನ್ನು ಸ್ವೀಕರಿಸಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನಾನುಕೂಲ ಮಾಡುವಂಥ ಆಹಾರ ಸ್ವೀಕಾರ ಮಾಡಬಾರ್ದು. ಅಂದರೆ ಕರಿದ ಪದಾರ್ಥಗಳು, ಬೇಕರಿ ಐಟಮ್ಸು, ಚಾಕ್ಲೇಟು, ಕೋಲ್ಡ್ ಡ್ರಿಂಕ್ಸು, ಕುರ್ಕುರೆ ಇಂಥವೆಲ್ಲ ತಿನ್ನಬಾರ್ದು. ಇದನ್ನು ತಿಂದರೆ ಅದಕ್ಕೇನಾಗತ್ತೆ ಅಂತ ನಿಮ್ಗೆ ಅನಿಸಿರ್ಬೇಕಲ್ಲ? ದೊಡ್ಡ ಲಿಂಕ್ ಇದೆ. ಸಾತ್ವಿಕ ಆಹಾರ ನಮ್ಮ ಶ್ರದ್ಧೆಯನ್ನ ಶುದ್ಧಿ ಮಾಡ್ತದೆ. ಏನೇನೋ ಹಾಳು ಮೂಳು ತಿಂದ್ರೆ ನಮ್ಮ ಭಾವ ವಿಕಾರ ಆಗ್ತವೆ. ವಿದ್ಯಾರ್ಥಿಗಳ ಭಾವ ವಿಕಾರ ಆಯಿತು ಅಂದ್ರೆ ಅಧ್ಯಯನ ಹೇಗೆ ಸಿದ್ಧಿಸ್ತದೆ ಹೇಳಿ?
ದಟ್ ಈಸ್ ವೈ ವಿ ಶುಡ್ ಹ್ಯಾವ್ ವೆರಿ ಡೆಲಿಷಿಯಸ್ ಕ್ವಾಲಿಟಿ ಫುಡ್. ರುಚಿಕರವಾದಂಥ, ಮಿತವಾದಂಥ, ಹಿತವಾದಂಥ ಆಹಾರ ಸ್ವೀಕಾರ ಮಾಡಬೇಕು. ತಿಳಿತಾ ಇದೆಯಾ ಹೇಳಿದ್ದು? ಏನೇನು ಮಾಡಬೇಕು? ಮೊದಲನೇದು ಏನು ಮಾಡಬೇಕು? ಏನು ಮಾಡಬೇಕು? ಕಾಗೆಯ ಹಾಗೆ ಪರಿಶ್ರಮ ಪಡಬೇಕು. ಎರಡನೇದ್ದು ಪಕ್ಷಿಯ ಹಾಗೆ ಧ್ಯಾನ ಇಟ್ಕೋಬೇಕು, ಗಮನ ಇಟ್ಕೋಬೇಕು, ಗುರಿ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು. ಮೂರನೇದ್ದು ಹಿತವಾದ, ಮಿತವಾದ, ಯೋಗ್ಯವಾದ ಆಹಾರ, ಶಿಸ್ತು ಬಡದು ಮಲ್ಕೋಬಾರದು ಅಂತ. ಏನೈತ್ರಿ ಜೀವನದಾಗ? ಇದ ಟೈಮ್ ತಗೋಬೇಕು, ಶಿಸ್ತು ತಗೋಬೇಕು. ಹಾಕ್ರಿ, ಇನ್ನೊಂದು ಹಾಕ್ರಿ, ಕಟ್ ಹಾಕ್ರಿ, ಡೂ ಯು ನೋ ಕಟ್? ಭಾಳ ಜನ ಸ್ಟೂಡೆಂಟ್ಸು ಕಟ್ ಹಾಕ್ರಿ ಅಂದು ಫ್ಯೂಚರ್ನೇ ಕಟ್ ಮಾಡ್ಕೊಂಡು ಬಿಡ್ತಾರೆ. ಅರೇ, ನೀನು ಸಾಧಿಸಿದೆ ಅಂದ್ರೆ ಕಟ್ ತಾನೇ ಬರುತ್ತೆ ಕಣಯ್ಯ, ಅಲ್ವಾ? ನಂಗೆ ಕೆನಿ ನಂಗೆ ತಿಳಿಬೇಕು, ನನಗೆ ಬಿಸಿ ಬೇಕು. ನೀನು ಜಾಬ್ ಹಿಡಿ, ಸೆಟಲ್ ಆಗ, ನೀನು ಕೂತಲಿಗೆ ತಂದು ಕೊಡ್ತಾರೆ ಬಿಸಿ. ನಿನಗೆ ಕಾಫಿ ಕೊಡೋಕೊಬ್ರು, ಟಿಫಿನ್ ಕೊಡೋಕೊಬ್ರು, ಸ್ನ್ಯಾಕ್ಸ್ ಕೊಡೋಕೊಬ್ರು ನೌಕರನ್ನ ಇಟ್ಕೋಬೋದು. ಈಗ ಕಟ್ ಅನ್ಕೋತ ಹಾದೆವು, ಕಬ್ಬು ಕಟ್ ಮಾಡಕ್ ಹೋಗ್ಬೇಕು. ನಾವು ನಾಲ್ಗೆಗೆ ರುಚಿ ಕಟ್ ಮಾಡಿದ್ರೆ ಲೈಫ್ ಫ್ಯೂಚರ್ ಲಿಂಕ್ ಸಿಗುತ್ತೆ. ನಾಲ್ಗೆಗೆ ರುಚಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ಹಿಂದೆ ಬೀಳ್ತೀವಿ. ಊಟ ಬೇಕು, ಆಹಾರ ಬೇಕು, ಆದರೆ ಹೇಗಿರಬೇಕು ಅಂತ ಕಾಳಜಿ ಕೊಡ್ಬೇಕು. ಆಮೇಲೆ ವಿನಾಕಾರಣ ಏನೇನೋ ಹಾದಿ ಬೀದಿ ಒಳಗಿದ್ದು ತಿಂದು ತಂದೆ ತಾಯಿ ದುಡ್ಡೂ ವೇಸ್ಟು, ನಮ್ಮ ಆರೋಗ್ಯನೂ ವೇಸ್ಟ್ ಮಾಡ್ಕೋಬಾರ್ದು. ನಾಲ್ಕನೇದು ಬಹಳ ಚೆನ್ನಾಗಿದೆ, ಶ್ವಾನ ನಿದ್ರಾ. ಮೋಸ್ಟ್ ಇಂಪಾರ್ಟೆಂಟ್, ಸ್ಟೂಡೆಂಟ್ಗೆ ಇದು ಬಹಳ ಮುಖ್ಯ. ಶ್ವಾನ ಅಂದ್ರೇನು? ನಿದ್ರೆ ಅಂದ್ರೇನು? ನಿದ್ದೆ ಅಂದ್ರೇನು? ನಾಯಿ ಹೆಂಗೆ ಮಲ್ಕೊಳ್ತದೋ ಹಂಗೆ ಮಲ್ಕೊಳ್ಳೋದು. ಚೆನ್ನಾಗಿ ಕೇಳಿಸ್ಕೊಡ್ರಿ ಈ ಕಡೆ. ಶ್ವಾನ ನಿದ್ರೆ ಅಂದ್ರೇನು? ನಾಯಿ ಹೇಗೆ ಮಲಗುತ್ತದೆಯೋ ಹಾಗೆ ಮಲಗುವುದು. ಅಂದರೆ ನಾಳೆ ರೂಮ್ನಾಗ ನೀವೆಲ್ಲ ಟೆಸ್ಟ್ ಚಾಲು ಮಾಡಬಾರ್ದು, ಹಂಗಲ್ಲ ಇದು. ನಾಯಿ ಹೆಂಗೆ ಮಲ್ಕೋತದೆ? ಹ್ಯಾವ್ ಯು ಸೀನ್ ಡಾಗ್ ಆರ್ ನಾಟ್? ನಾಯಿ ನೋಡಿರಿಲ್ಲೋ ಹೆಂಗೆ ಮಲ್ಕೋತದೆ? ನಾಯಿ ನೋಡಿರಿಲ್ಲೋ ಹೆಂಗೆ ಮಲ್ಕೋತದೆ? ಎರಡು ಕಾಲ ಮೇಲೆ ಮಾಡಿ, ಮತ್ತೆ ನಾವು ಎರಡು ಕಾಲ ಮೇಲೆ ಮಾಡಿ ಮಲ್ಗದ. ಶ್ವಾನ ನಿದ್ರಾ ಅಂದರೆ ನಾಯಿ ಹೆಂಗೆ ಮಲ್ಕೋತದೆ ಹಂಗಲ್ಲ, ಸ್ಟೈಲ್ ಅಲ್ಲ. ನಾಯಿ ಹೆಂಗೆ ಮಲ್ಕೊಳ್ತದೆ ಗೊತ್ತಾ? ನಾಯಿ ಸಾಮಾನ್ಯವಾಗಿ ರೋಡ್ ಮೇಲೆ ಮಲ್ಕೊಳ್ತದೆ, ರೈಟ್? ಸಾಮಾನ್ಯವಾಗಿ. ಯಾಕೆ ನಾಯಿ ರೋಡ್ ಮೇಲೆ ಮಲ್ಕೊಳ್ತದೆ? ರೋಡ್ ಬೆಚ್ಚಗಿರ್ತದೆ ಅಂತ ಅಷ್ಟೇ. ರೋಡು ಉಷ್ಣ, ಆ ಕಡೆ ಈ ಕಡೆ ಮಲ್ಕೊಂಡ್ರೆ ತಂಪು ಇರ್ತದೆ, ನಾನು ಹೋಗಿ ಬೆಚ್ಚಗೆ ಮಲ್ಕೊಳ್ತದೆ. ನಾಯಿ ಬೆಡ್ಡ ರೋಡು. ನಾಯಿ ರೋಡ್ ಮೇಲೆ ಮಲ್ಕೊಂಡಿರ್ತದೆ, ಭಾರಿ ಚಂದ ನಿದ್ದೆ ಮಾಡ್ತಿರ್ತದೆ, ಇಡೀ ಪ್ರಪಂಚನೇ ಮರೆತು ಬಿಟ್ಟಿರ್ತದೆ. ಆಜುಬಾಜು ನಿಂತವ್ರು ಅಂತಿರ್ತಾರೆ, ಇದು ಹೋಗ್ತೈತೆ ನೋಡ ಇದು ಅಂತಿರ್ತಾರೆ. ಒಂದು ದೊಡ್ಡ ಗಾಡಿ ಬರ್ತದೆ, ಗ್ಯಾರಂಟಿ ಹೋಯ್ತು ನೋಡ ಅಂತಿರ್ತಾರೆ. ಹಂಗೆ ಗಾಲಿ ಕಿವಿ ಹತ್ರ ಬರೋದ್ರೊಳಗೆ ನಾಯಿ ಎದ್ದು ಬಾಜು ಬರ್ತದೆ, ಮತ್ತು ಗಾಡಿ ಹೋಗ್ತದೆ, ಮತ್ತು ವಾಪಸ್ ನಾಯಿ ಮತ್ತೆ ಮಕ್ಕೋತದೆ. ನೋಡಿಲ್ಲ? ಹಂಗೆ ಸ್ಟೂಡೆಂಟ್ ಇರಬೇಕು. ಅಂದ್ರೆ ಏನು? ಸರ್ ಬಂದು ಸೀಟಿ ಹೊಡೆದ ತಕ್ಷಣ ಹೇಳ್ಬೇಕು, ಸೀಟಿ ಹೊಡೆದು ವಾಪಸ್ ಹೋದ ತಕ್ಷಣ ಹಂಗ. ಮತ್ತೆ ಹೆಂಗೆ? ಅಲಾರಾಮ್ ಹೊಡೆದ ತಕ್ಷಣ ಹೇಳ್ಬೇಕು, ಅಲಾರಾಮ್ ಆಫ್ ಮಾಡಿ, ಹಂಗ. ಹೆಂಗೆ ಅಂದ್ರೆ ಚಟ್ ಅಂತ ಮಲ್ಕೋಬೇಕು, ಪಟ್ ಅಂತ ಹೇಳ್ಬೇಕು. ನಾಯಿ ಹೆಂಗೆ ಮಲ್ಕೊಳ್ತದೆ ನೋಡ್ರಿ, ಚಟ್ ಅಂತ ನಿದ್ದೆ ಹತ್ತಿ ಬಿಡ್ತದೆ ಅದು. ಮತ್ತು ಸ್ವಲ್ಪ ಸೌಂಡ್ ಆದ್ರೆ ಸಾಕು ಎದ್ದು ಬಿಡ್ತದೆ. ಸ್ಟೂಡೆಂಟ್ ಲೈಫಲ್ಲಿ ನಿದ್ದೆ ಮುಖ್ಯ ಅಲ್ಲ. ವಿದ್ಯಾ ತುರಾಣಾಂ ನ ಸುಖ ನ ನಿದ್ರಾ. ಯಾರಿಗೆ ವಿದ್ಯೆಯ ಮೇಲೆ ಆಸಕ್ತಿ ಇದೆಯೋ ಅವರು ನಿದ್ದೆಯ ಮೇಲೆ ಆಸಕ್ತಿ ಇಟ್ಕೊಳ್ಳೋದಿಲ್ಲ. ಯಾರಿಗೆ ನಿದ್ದೆಯ ಮೇಲೆ ಆಸಕ್ತಿ ಇದೆಯೋ ಅವರಿಗೆ ವಿದ್ಯೆ ಸಿಗುವುದಿಲ್ಲ. ಥೋಡೆ ಮಂದಿ ಹುಡುಗರು ಮಲ್ಕೊಂಡೇ ಓದ್ತಿರ್ತಾರೆ, ಹಿಂಗೆ ಬಿದ್ದು ಎರಡು ಕಾಲು ಹಿಂದು ತಂದು ಅದು ಹಿಂದು ಮುಂದೆ ಕಾಲು ಮಡಿತಿರ್ತಾರೆ. ಹಂಗೆ 2 ಸರಿ ಜೋಕಾಲಿ ಎಳೆದವ್ರು ಅಲ್ಲೇ ಮಲ್ಕೊಂಡಿರ್ತಾರೆ. ಅಯ್ಯೋ ದೇವ,
ನೀನು ಮಲ್ಕೊಂಡ್ರೆ ಕನಸು ಬರುತ್ತೆ ಕಣಯ್ಯ, ಕನಸು ನನಸಾಗಲ್ಲ. ಕನಸು ನನಸಾಗಬೇಕಾದ್ರೆ ನಿದ್ದೆ ತ್ಯಾಗ ಮಾಡಬೇಕು. ನಿದ್ದೆ ತ್ಯಾಗ ಮಾಡಬೇಕು ಅಂದರೆ ಬೆಳ ತನಕ ಎಚ್ಚರ ಇರಬೇಕಾ? ಬೆಳ ತನಕ ಎಚ್ಚರ ಇರಬೇಕಾ? ಅಲ್ಲ, ನಮ್ಮ ಶರೀರಕ್ಕೆ ಎಷ್ಟು ನಿದ್ದೆ ಬೇಕೋ ಅಷ್ಟೇ ಮಾಡಬೇಕು. ಇನ್ನು ಕೆಲವು ಜನ ಇದ್ದಾರೆ, ಟೈಮ್ ಪಾಸ್ ಮಾಡೋ ಸಲುವಾಗಿ ಮಲ್ಕೋತಾರೆ. ಖಾಲಿ ಅದೇನೆ ಅದಕ್ಕೆ ಅಡ್ಡಾಗೇನೆ ಅಂತಾರೆ. ನೀ ಅಡ್ಡಾಗು, ಜಗತ್ತು ನೀನು ಉದ್ದಕ್ಕೆ ಮಾಡ್ತದೆ. ಅರೆ, ಖಾಲಿ ಇದ್ರೆ ಕೆಲಸ ಮಾಡ್ಬೇಕು. ಏನು ಕೆಲಸ ಇಲ್ಲ ಅಂದ್ರೆ ಯಾವ್ದಾದ್ರು ಬುಕ್ ತಗೊಂಡು ಪ್ರಿಪ್ರೇಷನ್ ಮಾಡಬೇಕು, ಓದಬೇಕು, ಬರೀಬೇಕು, ತಯಾರಿ ಮಾಡಬೇಕು. ಕಬೀರದಾಸರದೊಂದು ಪದ್ಯ ಇದೆ, ಮಲಗಿದ್ದಡೆ ಏನಹುದು ಎದ್ದು ಜಪವ ಮಾಡು, ಮಲಗಲೊಂದು ದಿನ ಬರಲಿಹುದು ಕಾಲುದ್ದಕ್ಕೆ ಚಾಚಿ. ಒಂದಿನ ನೀನು ಮಲಗಿಸ್ತಾರೆ, ಕಾಲು ಮಡಚಕ್ಕೆ ಬರೋದಿಲ್ಲ ಅವಾಗ. ಕಮಾನ್, ಗೆಟ್ ಅಪ್, ಸ್ಟಾರ್ಟ್ ಯುವರ್ ವರ್ಕ್, ಡೋಂಟ್ ವೇಸ್ಟ್ ದ ಟೈಮ್, ದೇರ್ ಈಸ್ ಟೈಮ್ ಟು ಸ್ಲೀಪ್. ಮಲ್ಕೊಳಕ್ಕೆ ಒಂದಿನ ಟೈಮ್ ಬರ್ತದೆ ನಿಂಗೆ, ಯಾಕೆ ಅವಸರ ಮಾಡ್ತೀವಿ? ವೇಟ್ ಮಾಡಿ, ಅವಾಗ ನೀನು ಯಾರು ಎಬ್ಸಲ್ಲ. ಯಾವಾಗ ಮಲ್ಕೊಂಡ ಯಾರು ಎಬ್ಸಲ್ಲ. ಈಗ ನೀನು ಇರೋದು ಓದೋದಕ್ಕೆ, ಮಲ್ಕೋ, ಎಷ್ಟು ಬೇಕು ಅಷ್ಟೇ ಮಲ್ಕೋ. ಹೆಂಗೆ ಹೇಳ್ಬೇಕು ಹಾಸಿಗೆ ಒಳಗಡೆ ಅಂದ್ರೆ, ಹಾಸಿಗೆ ನಮ್ಮನ್ನು ನೋಡಿ ನಗಬಾರ್ದು. ಕೆಲವು ಜನ ಸ್ಟೂಡೆಂಟ್ಸ್ ಹೆಂಗೆ ಹೇಳ್ತಾರೆ ಗೊತ್ತಾ? ಎದ್ದು ಅರ್ಧ ತಾಸು ಮೇಲೆ ಹೇಳ್ತಾರೆ, ಎಚ್ಚರ ಆಗಿ ಅರ್ಧ ತಾಸಾದ್ಮೇಲೆ ಹಾಸಿಗೆಗಿಂದ ಹೊರಗೆ ಬರ್ತಾರೆ. ಅದು ಹಾಸಿಗೆ ಅಂತಿರ್ತೈತಿ, ಏನು ಮಬ್ಬದಿಯೋ, ನಿಂದು ಜೀವನ ಹಾಳಾಯ್ತು, ನಂದು ಜೀವನ ಹಾಳಾಯ್ತು. ಹಾಸಿಗೆಯಾಗನ ಅರ್ಧ ಆಯುಷ್ ಹೋಗ್ತಾವ ಕೆಲವು ಮಂದಿವು. ಹಾಸಿಗೆ ಅಂತದೆ, ನಿನ್ನ ಬದ್ಲಿ ನಾಯಿ ಕೆಳಗರ ನಾ ಇದ್ದಿದ್ರ ಅಲ್ಲ, ಪಟ್ಟಂತ ಎದ್ದು ಬಿಡ್ಬೇಕು. ಎಚ್ಚರಾದ ತಕ್ಷಣ ಮೈಂಡಿಗೂ, ಹಾರ್ಟಿಗೂ, ಡ್ರೀಮ್ಗೂ, ಗೋಲ್ಗೂ ಕನೆಕ್ಷನ್ ಸ್ಟಾರ್ಟ್ ಆಗಿಬಿಡ್ಬೇಕು. ಹೆಂಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬರ್ತೈತಲ್ಲ, ಹಂಗೆ ಎಚ್ಚರಾದ ತಕ್ಷಣ ನಮ್ಮ ಕನಸಿಗೆ ನಾವು ಹೋಗಿಬಿಡ್ಬೇಕು. ಏ ದೇವ, ಇಷ್ಟು ಓದೋದಿದೆ, ಇಷ್ಟು ಬರೆಯೋದಿದೆ, ಇಂಥ ಕನಸು ಮುಟ್ಟೋದಿದೆ, ಇಷ್ಟು ದೂರ ಹೋಗೋದಿದೆ. ಮಲ್ಕೊಂಡು ಏನು ಮಾಡೋದು? ಏಳು ಓದು, ಏಳು ಓದು, ಏಳು ಓದು. ಬಡಿತಾ ಇರಬೇಕು ಹೃದಯ. ಶ್ವಾನ ನಿದ್ರಾ. ಅಬ್ಬಬ್ಬ ಅಂದ್ರೆ 10ನೇ ಕ್ಲಾಸ್ ಮಕ್ಕಳು, 9ನೇ ಕ್ಲಾಸ್ ಮಕ್ಕಳು 6-6.5 ತಾಸು ಮಲ್ಕೊಂಡ್ರೆ ಸಾಕು. ಅಷ್ಟ್ರ ಮ್ಯಾಗ ನೀವು ಮಲ್ಕೊಂಡ್ರಿ ಅಂದ್ರೆ ಯು ಆರ್ ವೇಸ್ಟಿಂಗ್ ಟೈಮ್. ಯು ಆರ್ ವೇಸ್ಟಿಂಗ್ 6 hours 7 hours ಮ್ಯಾಕ್ಸಿಮಮ್. ಇದು ಅದ್ರ ಮೇಲೆ ಮಲ್ಕೋಬಾರ್ದು. ಅದು ಯಾವಾಗ ಮಲ್ಕೋಬೇಕು? ಇನ್ನು ಥೋಡೆ ಮಂದಿ ಬೇರೆ ಬೇರೆ ಕನ್ಫ್ಯೂಷನ್. ಯಾವ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬೇಕು? ರಗ್ಗಿಂದು ಮಾರಿ ಮ್ಯಾಲೆ ಇರ್ಬೇಕು, ಕೆಳಗಿರ್ಬೇಕು? ನೋ, ಒಟ್ಟು ಮಲ್ಕೊಂಡ್ರೆ ನಿದ್ದೆ ಹತ್ತಿದ್ರೆ ಸಾಕು. ಮಲ್ಕೊಂಡಾಗ ನಿದ್ದೆ ಮಾಡ್ಬೇಕು, ಬೇರೆ ಏನು ವಿಚಾರ ಮಾಡಬಾರ್ದು. ಹಾಸಿಗೆಯಾಗ ಹೋಗಿ ತಲೆ ಇಟ್ಟ ತಕ್ಷಣ ನಿದ್ದೆ ಹತ್ತಬೇಕು, ಅವ್ರದ್ದು ಬೆಸ್ಟ್ ಹೆಲ್ತ್. ತೊಡೆ ಮಂದಿ ಹಾಸಿಗೆಯಾಗ ಮಲ್ಕೊಂಡ್ಮೇಲೆ ತಾಸು 1.5 ತಾಸಿನ ನಿದ್ದೆ ಹತ್ತಾವ. ಅತ್ತಾಗೊಳ್ಳಿ ಹೊರಗೆ ಹೋಗಿ ಮ್ಯಾಲೆ ಹೋಗಿ ಕೆಳಗೆ ಬಂದು ಬಾಜು ಮಕ್ಕೊಂದು ತಿವುದಿ ಎಬಿಸಿ ನಿಂಗೆ ಹತ್ತಿತ್ತೆ ನಿದ್ದೆ. ನಂಗೆ ಯಾಕೆ ಬರೋವಲ್ತು? ಯಾಕೆ ಬರೋವಲ್ತು? ಮುಂಜಾನೆ ಎಕ್ಸಾಮ್ ಐತ್ಲ, ನಿದ್ದೆ. ಬೆಳಿಗ್ಗೆ ಎಕ್ಸಾಮ್ ಐತಿ, ನಿದ್ದೆ ಹೆಂಗೆ ಬರ್ತಾವ? ಬರಲ್ಲ. ಯಾರು ದಿನ ಓದ್ಕೋತ ಬರ್ಕೋತ ಇರ್ತಾನೋ ಅವ ಆರಾಮ್ ಇರ್ತಾನೆ. ಅವ ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತವ. ಯಾರು ಓದುದಿಲ್ಲೋ ಅವಂಗ ಎಕ್ಸಾಮ್ ಹಿಂದಿನ ದಿನ ನಿದ್ದೆ ಹತ್ತಲ್ಲ, ಎಕ್ಸಾಮ್ ಹಾಲ್ನೇ ನಿದ್ದೆ ಹತ್ತವ. ಎಕ್ಸಾಮ್ ಹಾಲ್ನೇ ಬಂದು ಕ್ವಶನ್ ಪೇಪರ್ ನೋಡ್ತಾನ, ಎಲ್ಲನೂ ಗೊತ್ತಿಲ್ಲದೋ ಬಂದಿರ್ತಾವ. ಅಯ್ಯೋ ದೇವ, ಕರ್ಸಿದ ದೇಶ, ಕರುಣೆನೇ ಇಲ್ವೇನಪ್ಪ ನೀನು? ಎಷ್ಟು ತ್ರಾಸು ತಗೊಂಡು ನಾನು ಸ್ಟೂಡೆಂಟ್ ಲೈಫ್ ಕಳೆಯಾಕತ್ತೀನಿ. ಏನಾರ ಮಾಡಿ ಇದೊಂದು ಪಾರ್ ಮಾಡಪ್ಪ. 2 ತೆಂಗಿನಕಾಯಿ ಹೊಡಿತೀನಿ. 2 ತೆಂಗಿನಕಾಯಿ ಆಸೆಗೆ ದೇವ್ರು ಬಂದು ಕ್ವಶನ್ ಪೇಪರ್ ಈಸಿ ಮಾಡಬೇಕು ಅಲ್ಲ? ಸಮರ್ಥ ವಿದ್ಯಾರ್ಥಿ ದೇವರಿಗೆ ಸವಾಲು ಹಾಕಬೇಕು. ನಿಂಗೆ ಸಾಧ್ಯ ಆದರೆ ಯಾವ ಕ್ವೆಶನ್ ಕೊಡ್ತೀಯ ಕೊಡು, ನನ್ನಿಂದ ಆ ಕ್ವೆಶನ್ ತಪ್ಪಿ ಹೋಗ್ಲಿ ನೋಡೋಣ ಅಂತ ಸವಾಲು ಹಾಕ್ಬೇಕು. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಬೇಡ್ಕೋಬಾರ್ದು, ಎಲ್ಲ ಈಸಿನ ಬರಲಿ, ಎಲ್ಲ ನನಗೆ ಗೊತ್ತಿದ್ದಿದ್ದು ಬರಲಿಪ್ಪ ದೇವ್ರ, ನಿನ್ನ ಬೇಕಾದ್ರೆ ಕೊಳ್ಳ ಒಂದು ಸರ ಹಾಕ್ಯಂತೀನಿ ಯಪ್ಪ ಅನ್ಬಾರ್ದು. ಅದು ವೀಕ್ ಸ್ಟೂಡೆಂಟ್ ಲಕ್ಷಣ. ಬರಲಿ ಎಂಥದ್ದು ಬರ್ತದೆ ಬರಲಿ, ಪ್ರಶ್ನೆ ನಾ ತಯಾರಿ ಮಾಡೀನಿ ಅಲ್ಲ ಅಲ್ಲ, ಹೌದಿಲ್ಲ? ಹಾಗೆ ತಯಾರಿ ಮಾಡಬೇಕು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈಸ್ ಗೃಹತ್ಯಾಗ. ಮನೆ ಬಿಡಬೇಕು. ಮನೆ ಬಿಡ್ಬೇಕಂದ್ರೆ ಮನೆ ಬಿಟ್ಟು ಹೋಗ್ಬಿಡೋದು. ಎಂತಾಗ ಎಲ್ಲಿ ಸಂಪು ಇರ್ತೈತಿಲ್ಲ ಅಲ್ಲಿ ಹೋಗ್ಬಿಡು. ಹಂಗ ಮೊದಲು ಹೇಗೆ ಇತ್ತು, ಗುರುಕುಲಗಳಲ್ಲಿ ಶಿಕ್ಷಣ ನಡೀತಿತ್ತು.
ಮಕ್ಕಳು ಮನೆ ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು. ಈಗ ಶಿಕ್ಷಣ ಸಂಸ್ಥೆಗಳೆಲ್ಲ ಹಳ್ಳಿಗಳಿಗೆ ಬಂದಿದ್ದಾವೆ. ಆದರೂ ಇಂಥ ಪೂಜ್ಯಪ್ಪ ಆದರೂ ಒಳ್ಳೊಳ್ಳೆಯ ಗುರುಕುಲಗಳನ್ನು, ಮಠ ಮಂದಿರದಲ್ಲಿ ಶಾಲೆಗಳನ್ನು ನಡೆಸ್ತಿರ್ತಾರೆ. ಮನೆ ಬಿಟ್ಟು ಹೋಗುವಂತ ಯಾಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ, ಅಟ್ಯಾಚ್ಮೆಂಟ್ ಕಡಿಮೆ ಇರ್ತದೆ. ಈಗ ಮನೆಯಾಗಿದ್ದು ಓದೋರಿಗೂ ಹಾಸ್ಟೆಲ್ನಾಗಿದ್ದು ಓದೋರಿಗೂ ಭಾಳ ವ್ಯತ್ಯಾಸ ಇದೆ. ನಿಮ್ಗೆ ಹಾಸ್ಟೆಲ್ನಲ್ಲಿ ಫೋನ್ ಕೊಡ್ತಾರೆ? ಟಿ ವಿ ಇದೆಯಾ? ಮನೆಯಾಗಿದ್ದವ್ರಿಗೆಲ್ಲ ಇದೆ. ನಿಮ್ಮದು ಭಾರಿ ನಷ್ಟ. ಅದಕ್ಕೆ ಇನ್ಮೇಲೆ ಹಾಸ್ಟೆಲ್ ಬಿಟ್ಟು ಮನೆಗೆ ಹೋಗಿ ಏನಿದೆ ಹಾಸ್ಟೆಲ್ನಲ್ಲಿ? ಒಂದು ಫೋನ್ ಇಲ್ಲ, ಒಂದು ಟಿ ವಿ ಇಲ್ಲ, ತಿನ್ನಕ್ಕೆ ಕೊಡಲ್ಲ, ಉಣ್ಣಕ್ಕೆ ಕೊಡಲ್ಲ. ಅಲ್ಲ, ನಾಳೆ ಎಲ್ಲರೂ ಟ್ರಂಕ್ ತಗೊಂಡು ಅವ್ರು ಎಷ್ಟು ಚಲೋ ಮನೆಯಾಗಿದ್ದವರು ಫೋನ್ ತೊಗೊಂಡು ರೂಮ್ನಾಗ ಹೋಗಿ ಬಾಗಲ ಹಾಕೊಂಡು ಕುತ್ಕೊಂಡ್ರೆ ಕಣ್ಣು ಉಬ್ಬಿ ಹೊರಗೆ ಬಂದಾಗ ಹೊರಗೆ ಬರ್ತಾರೆ. ನೀವು ಎಲ್ಲ ಕಣ್ಣು ಚಲೋ ಉಳ್ದವು, ಕಣ್ಣು ಕೆಡಿಸ್ಕೋಬೇಕು. ನೀವು ಮನೆಗೆ ಹೋಗಿ ಟಿ ವಿ ನೋಡಿ ಮನಸ್ಸೆಲ್ಲ ಗಲೀಜಾಗ್ತದೆ. ಅದಕ್ಕೆ ನೀವು ಮನೆಗೆ ಹೋಗ್ಬೇಕು. ಇದೆಲ್ಲ ನಮ್ಮ ಹಿರಿಯರು ಎಷ್ಟು ಚಂದ ಹೇಳ್ಯಾರ ನೋಡಿ. ನೀವು ಮನೆ ಬಿಟ್ರಿ ಅಂದರೆ ಎರಡು ಕೆಲಸ ಆಗುತ್ತೆ. ಒಂದು, ನಿಮ್ಮ ಮನಸ್ಸನ್ನು ಕೆಡಿಸುವ ವಾತಾವರಣ ಕಡಿಮೆ ಆಗುತ್ತೆ. ಗುರಿಯ ಕಡೆಗೆ ನುಗ್ಗೋದಕ್ಕೆ ಅವಕಾಶ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಈಗ ನೀವು ಹಾಸ್ಟೆಲಲ್ಲಿ ಇರ್ತೀರಲ್ಲ, ಮಠದ ಶಾಲೆಯಲ್ಲಿ ಇರ್ತೀರಲ್ಲ, ಅವಾಗ ನಿಮಗೆ ಬೇಜಾರಾದಾಗ ನಿಮ್ಮ ಅಪ್ಪ ಅಮ್ಮ ನೆನಪಿಗೆ ಬರ್ತಾರೆ. ನಿಮ್ಮ ಅಪ್ಪ ಅಮ್ಮ ನೆನಪಿಗೆ ಬಂದಾಗೊಮ್ಮೆ ಅವರ ಕಷ್ಟ ನೆನಪಿಗೆ ಬಂದು ನೀವು ಓದ್ತೀರಿ. ನಾನು ಮಠದಲ್ಲೇ ಇದ್ದೆ 10 ವರ್ಷ. ಸಂಜೆ ಪ್ರಾರ್ಥನೆ ಆಯಿತು ಅಂದರೆ ಸರಿಯಾಗಿ ಪ್ರಾರ್ಥನೆ ಮಾಡೋ ಸಮಯಕ್ಕೆ 5 ಕಿಲೋಮೀಟರ್ ಕೂಲಿ ಮಾಡೋದಕ್ಕೆ ಹೋಗಿದ್ದ ನಮ್ಮ ತಾಯಿ ನೆನಪಿಗೆ ಬರ್ತಿದ್ದಳು. ಅಯ್ಯೋ, 5 ಕಿಲೋಮೀಟ್ರಿಂದ ನಮ್ಮಮ್ಮ ಬರಿಗಾಲಲ್ಲಿ ನಡ್ಕೊಂಡು ಬರಬೇಕಲ್ಲ, ಆಕೆ ಕೂಲಿ ಮಾಡಿ ಮಾಡಿ ಜೀವನನ ಸವಿಸ್ತಾ ಇದ್ದಾಳಲ್ಲ, ನಮ್ಮ ಅಮ್ಮ ಕೂಲಿ ಮಾಡೋದನ್ನು ನಿಲ್ಲಿಸ್ಬೇಕಾದ್ರೆ ನಾನು ಚೆನ್ನಾಗಿ ಓದಬೇಕು, ಇದೊಂದೇ ಗುರಿ ನನ್ನ. ಹಾಗೆ ಮನೆಯ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಮನೆ ಬಿಟ್ಟು ಹೊರಗಡೆ ಬಂದು ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಹೀಗೆ ಯಾರು ವಿದ್ಯಾರ್ಥಿಯಾಗಿದ್ದಾಗ ಮಾಡ್ತಾರೋ ಅಂದರೆ ಕಾಗೆಯ ಹಾಗೆ ಪರಿಶ್ರಮ, ಪಕ್ಷಿಯ ಹಾಗೆ ಗಮನ, ಮಿತವಾದ ಆಹಾರ, ಶ್ವಾನದ ಹಾಗೆ ನಿದ್ರೆ ಅಂದರೆ ಕಡಿಮೆ ನಿದ್ರೆ, ಮತ್ತು ಮನೆಯಿಂದ ದೂರ, ವ್ಯಾಮೋಹದಿಂದ ದೂರ ಇರ್ತಾರೋ ಅವರು ಯಶಸ್ವಿ ವಿದ್ಯಾರ್ಥಿ ಆಗ್ತಾರೆ. ಮತ್ತು ಅವರು ಭವಿಷ್ಯ ಮಾತ್ರ ಯಶಸ್ವಿಯಿಂದ ಕೂಡಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಪ್ರೀತಿಯ ಮಕ್ಕಳೇ, ನೀವೆಲ್ಲ ಭಾಗ್ಯಶಾಲಿಗಳು. ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ವಿದ್ಯಾರ್ಥಿ ಆಗಿದ್ದಾಗ ಇಂಥ ಒಳ್ಳೆ ಅವಕಾಶಗಳನ್ನು ಈ ಶಾಲೆ ಕೊಟ್ಟಿದೆ. ನಿಮಗೆ ಒಂದು ಮಾತು ಗೊತ್ತಾ? ನನಗೆ ಅನಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿಯೇ ಬೆಳಿಗ್ಗೆ 5:15 ವಿದ್ಯಾರ್ಥಿಗಳು ಯಶಸ್ವಿ ಆಗೋದು ಹೇಗೆ ಅನ್ನೋ ಉಪನ್ಯಾಸ ನಡೆದಿರುವ ಮೊಟ್ಟ ಮೊದಲ ಶಾಲೆ ಇರಬಹುದು. ಇದು ಮೊಟ್ಟ ಮೊದಲ ಹಿಸ್ಟರಿ. ಈಗ ರಾಜ್ಯದ ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ರಗ್ನೊಳಗಡೆ ಇದ್ದಾರೆ. ನೀವು ನೋಡಿ ಮೈದಾನದಲ್ಲಿದ್ದೀರಿ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಸ್ಟೂಡೆಂಟ್ ಆ್ಯಂಡ್ ಫೇಲ್ಯೂರ್. ಯಾರು ರಗ್ನಾಗಿರ್ತಾರೋ ಅವರು ರಗ್ನಲ್ಲೇ ಇರ್ತಾರೆ. ನೀವು ರಗ್ ಬಿಟ್ಟು ಹೊರಗಡೆ ಬಂದಿದ್ದೀರಾ, ಜಗತ್ತು ನೋಡ್ತಾ ಇದ್ದೀರಾ, ಕನಸೊಳಗಡೆ ಬಂದಿದ್ದೀರಾ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಲೈಫ್ ಟೈಮ್ ಮರೆಯಲ್ಲ ಈ ಘಟನೆಯನ್ನು. ಲೈಫ್ ಟೈಮ್ ನೀವು ಏನಾದರೂ ಈ ಘಟನೆ ಮರೆಯಲ್ಲ. ಒಂದು ಬೇಜಾರಿಂದಲೇ ನೆನ್ಪಿಟ್ಕೊಳ್ತೀರಿ, ಇಲ್ಲ ಖುಷಿಯಿಂದಲೇ ನೆನ್ಪಿಟ್ಕೊಳ್ತೀರಿ. ಥಂಡ್ಯಾಗಿ ಎಬಿಸಿ ಜಳಕ ಮಾಡಿ ತಂದು ಕೊಂಡಿಸಾರಲ್ಲ, ಅದಕ್ಕರೆ ನೆನಪಿಟ್ಕೋತೀರಿ. ಇಲ್ಲ ಇದರಿಂದ ಲಾಭ ಆಯಿತು, ಬೆಳೆದೆವು ಅಂತಾರೆ ನೆನಪಿಟ್ಕೋತೀರಿ. ರೈಟ್ ಆರ್ ರಾಂಗ್? ನಾನು ನೆನಪಿಟ್ಕೋತೀನಿ. ಯಾಕೆ ಹೇಳ್ರಿ, ನನ್ನೂ ಥಂಡ್ಯಾಗಿ ಕೊಂಡಿಸಾರ. ಐ ಫೆಲ್ಟ್ ವೆರಿ ಪ್ರೌಡ್. ಬಹಳ ಸಂತೋಷ ಆಯಿತು ನನಗೆ. ನಸುಕಿನ ಜಾವ ನಿಮ್ಮನ್ನೆಲ್ಲ ಎಬ್ಬಿಸಿ ಪೂಜ್ಯ ಗುರುಗಳು, ನಿಮ್ಮ ಶಿಕ್ಷಕರೆಲ್ಲ ಬಡದು ಎಬ್ಬಿಸ್ತಾ ಇದ್ದಾರೆ. ಹೇಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಜಾಗೃತ ಮಾಡ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಸೋಲುವುದಕ್ಕಾಗಿ, ಹಿಂದೆ ಬೀಳುವುದಕ್ಕಾಗಿ ನೀವು ಇಲ್ಲಿ ಬಂದಿಲ್ಲ. ಭವಿಷ್ಯ ನಿರ್ಮಾಣ ಮಾಡುವುದಕ್ಕಾಗಿ, ಹೆತ್ತವರಿಗೆ ಗರ್ವ ಬರುವ ಹಾಗೆ ನಡೆಯುವುದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ. ಹೇಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನಿಮ್ಮನ್ನು ಬೇಗ ಎಬ್ಸೋದಕ್ಕೆ ಅವ್ರು ಕಷ್ಟ ತಗೋತಾ ಇದ್ದಾರೆ. ಇಷ್ಟೆಲ್ಲ ತಯಾರಿ ಮಾಡಿದ್ದಾರೆ. ಸ್ವಾಮೀಜಿಯವರು ನೋಡಿ, ರಾತ್ರಿ 11:11ವರೆಗೆ ಪ್ರವಚನ ಮಾಡಿ ಬಂದು ಮಲ್ಕೊಂಡಿದ್ದಾರೆ. ಅವ್ರಿಗೇನಿತ್ತು? ಇದು ಈ ಭಾಷಣ ಅವ್ರಿಗೆ ಅಗತ್ಯ ಇತ್ತ?
ಈ ಭಾಷಣ ಕೇಳೋ ಅಗತ್ಯ ಅವ್ರಿಗೆ ಏನಾದರೂ ಇತ್ತ? ಇಲ್ಲ. ಆದರೆ ನಮ್ಮ ಗುರುಕುಲದಲ್ಲಿ ಓದ್ತಾ ಇರೋ ಮಕ್ಕಳು ಯಶಸ್ವಿ ವಿದ್ಯಾರ್ಥಿಗಳಾಗಬೇಕು, ಒಬ್ಬೊಬ್ರು ಒಂದೊಂದು ಮುತ್ತಾಗಬೇಕು, ರತ್ನ ಆಗಬೇಕು, ಒಬ್ಬೊಬ್ರು ಒಂದು ಎನರ್ಜಿ ಹೌಸ್ ಆಗಬೇಕು ಅಂತ ಆಸೆ ಇದೆ ಅವರಿಗೆ. ಅದಕ್ಕೆ ನೋಡಿ, ಅವರು ನಿದ್ದೆನ ತ್ಯಾಗ ಮಾಡಿ, ಅವರು ಸುಖನ ತ್ಯಾಗ ಮಾಡಿ ನಿಮ್ಮ ಸಲುವಾಗಿ ಇಲ್ಲಿ ಬಂದು ಕೂತಿದಾರಲ್ಲ, ನೀವೆಲ್ಲ ಭಾಗ್ಯಶಾಲಿ. ಮತ್ತೆ ಈಗ ನಾನು ಹೇಳಿದ ವಿಷಯನ ನೆನಪಿಟ್ಕೋಬೇಕು. ಮಾರ್ಚ್ 18ನೇ ತಾರೀಕು ನಿಮ್ಮ ಪರೀಕ್ಷೆ ಇದೆ. ಆ ಕಡೆ 18, ಇವತ್ತೆಷ್ಟು ತಾರೀಕು? 10. ಈ ಕಡೆ ಎಷ್ಟು? ಈ ಕಡೆ 18. ಎಲ್ಲಿ 20ಪ್ಪ? 10 ಹೋಯ್ತಲ್ಲ, ಇನ್ನು ಉಳಿತೆಷ್ಟು? 18 ದಿನ ತಾನೆ. ಇದು 18, ಅದು 18, 18, 36 ದಿನ ನಿಮ್ಮ ಕೈಯಲ್ಲಿದೆ. ಒಂದೊಂದು ವಿಷಯಕ್ಕೆ 6 ದಿನ ಸಿಗುತ್ತೆ. ರೈಟ್ ಆರ್ ರಾಂಗ್? 6 36. ಇಲ್ಲಿವರೆಗೂ ನೀವು ತಯಾರಿ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಏನೋ ಮರೆತು ಅಲಕ್ಷ್ಯ ಮಾಡಿ ಉಪೇಕ್ಷೆ ಮಾಡಿ ಯಾವುದಾದ್ರೂ ಒಂದು ವಿಷಯ ಓದೋದು ಉಳಿದಿದ್ರೂ ಚಿಂತೆ ಇಲ್ಲ. ಇವತ್ತಿಂದ ಒಂದೊಂದು ವಿಷಯಕ್ಕೆ 6 ದಿನ ಸರಿಯಾಗಿ ಭಾಗ ಮಾಡಿಕೊಂಡು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ 100ಕ್ಕೆ 100 ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ನೀವು ಬರ್ತೀರಿ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್. ಪ್ರಿಪ್ರೇಷನ್, ದಿನ ಓದೋದು, ಬರೆಯೋದು, ತಯಾರಿ ಮಾಡೋದು, ಪ್ರಶ್ನೆ ಪತ್ರಿಕೆ ಬಿಡಿಸೋದು, ಚರ್ಚೆ ಮಾಡೋದು, ಹೇಗೆ ಬರೆದ್ರೆ ಹೆಚ್ಚಿಗೆ ಅಂಕ ಬರುತ್ತೆ ಅಂತ ಕೇಳೋದು, ಲೆಕ್ಕ ಹೇಗೆ ಬಿಡಿಸೋದು, ಫಾರ್ಮುಲಾ ಹೇಗೆ ನೆನಪಿಟ್ಕೊಳ್ಳೋದು, ಮ್ಯಾಪ್ ಹೇಗೆ ಬರೆಯೋದು, ವಿಜ್ಞಾನ ಚಿತ್ರಗಳನ್ನು ಹೇಗೆ ಬಿಡಿಸೋದು, ಹಿಂದಿ ಪದ್ಯ, ಇಂಗ್ಲಿಷ್ ಗ್ರಾಮರ್, ಕನ್ನಡ ವ್ಯಾಕರಣ ಎಲ್ಲ ತಯಾರಿ ಮಾಡ್ಕೊಂಡು ಬಿಟ್ಟರೆ ಎಕ್ಸಾಮ್ ಹಾಲಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ತಯಾರಿ ಆಗ್ತಾರೆ. ಅಷ್ಟೇ ಅಲ್ಲ, ರಿಸಲ್ಟ್ ಬಂದಾಗ ನೀವು ಯಾರಿಗೂ ಫೋನ್ ಮಾಡಿ ರಿಸಲ್ಟ್ ಕೇಳಬಾರ್ದು. ಊರ್ ಮಂದಿ ಎಲ್ಲ ನಿಮ್ಮ ಅಪ್ಪ ಅವ್ಗೆ ಫೋನ್ ಮಾಡಬೇಕು, ನಿನ್ನ ಮಗ ಮಗಳು ರ್ಯಾಂಕ್ ಬಂದಿದ್ದಾರೆ ಅಂತ. ನೀವು ರಿಸಲ್ಟ್ ಕೇಳಬಾರ್ದು ಯಾರನ್ನು. ಶಾಲೆಯಲ್ಲಿ ರಿಸಲ್ಟ್ ಹಚ್ತಾರಲ್ಲ ಬೋರ್ಡಲ್ಲಿ, ಅಲ್ಲಿ ಹೋಗಿ ಹೆಸರು ಹುಡುಕಬಾರ್ದು. ದೂರ ನಿಂತು ಬಾಜು ಗೆಳೆಯಾಗಿ ಹೇಳಬೇಕು, ಫಸ್ಟ್ ನೇಮ್ ಇದೆಯಲ್ಲ ನಂದೇ ಅಂತ. ಹಂಗೆ ಹೇಳಬೇಕು. ನಂದೊಂದು ಎಲ್ಲಿ ರೈತರು ನೋಡಲ್ಲ ಅನ್ನಬಾರ್ದು. ಹುಡುಕಾಡ್ತಿರ್ತಾರೆ, ಗೆಬ್ರಾಡ್ತಿರ್ತಾರೆ ರಿಸಲ್ಟ್ ಶೀಟ್ನಾಗ. 10 ವರ್ಷ ಶಾಲೆ ಕಲಿತರು, 50-60 ಎಕ್ಸಾಮ್ ಬರೆದು ರಿಸಲ್ಟ್ ಬೋರ್ಡಲ್ಲಿ ಹೆಸರು ಹುಡುಕೋದ. ಇವತ್ತೇ ಡೈರಿಲಿ ಬರೆದಿಟ್ಕೋಬೇಕು. 50-60 ಜನ ಸ್ಟೂಡೆಂಟ್ಸ್ ಇದ್ರೆ ನನ್ನ ನಂಬರ್ ಇಷ್ಟನೇದ್ದೇ ಇರ್ತಿತ್ತು ಅಂತ ಪಕ್ಕಾ ಇರಬೇಕು. ಈ ಸಬ್ಜೆಕ್ಟ್ ಒಳಗಡೆ ಇಷ್ಟೇ ಮಾರ್ಕ್ಸ್ ಬೀಳ್ತವೆ, ಕಾನ್ಫಿಡೆನ್ಸ್ ಇರಬೇಕು. ಎಷ್ಟಾಗ್ತಿತ್ತು ಪರ್ಸೆಂಟೇಜ್ ನೋಡ್ಬೇಕ್ರಿ. ಒಂದು 60-70 80. ಏನು 60-70 ಸತ್ರು ಆಗೋದಿಲ್ಲ. ಫಿಕ್ಸ್ 95 ಫಿಕ್ಸ್, ದಟ್ಸ್ ಆಲ್. ಒಂದು ಗೆರೆ ಹೊಡೆದು ಇಟ್ಬಿಡ್ಬೇಕು. 1 ಮಾರ್ಕ್ಸ್ ಹೋಗಬಾರ್ದು. ಚೆಕ್ ಮಾಡೋರು ಚಲೋ ಇರಂಗಿಲ್ರಿ. ಏನು ನೀವು ದೊಡ್ಡ ಚೆಕ್ ಮಾಡೋರು ಚಲೋ ಇರೋದಿಲ್ಲ. ಇದೇನು ಚಲೋ ಇರೋದಿಲ್ಲ? ನೀವು ಚೆನ್ನಾಗಿ ಬರೀರಿ, ಚೆಕ್ ಮಾಡೋರು ಚಲೋ ಇಲ್ಲ ಅಂದರೆ ಚಕ್ಕರ್ ಬರಂಗೆ ಬೀಳಿಸ್ಬೋದು. ಆನ್ಸರ್ ಶೀಟ್ನ ಕಾಪಿ ತರಿಸ್ಕೋಬೋದು, ಜೆರಾಕ್ಸ್ ಪೇಪರ್ ತರಿಸ್ಕೊಂಡು ಎಲ್ಲರ ಯಾರ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ರೆ ಕೋರ್ಟ್ ಕೇಸ್ ಹಾಕ್ಬೋದು. ಚೆಕ್ ಮಾಡೋರು ಚಲೋ ಇಲ್ರೇ, ಅವ್ರು ಸರಿ ಚೆಕ್ ಮಾಡಿಲ್ಲ. ನಾನು ಒಂದು 5 ಹೋಗ್ಯಾವು, ಓಸು ಕೂಡಿ ಏಸಾಗ್ಯಾವು 175 ಆಗ್ಯಾವ. ಇನ್ನು 2 ಬಿದ್ದಿದ್ರೆ ಪಾಸ್ ಆಗಿದ್ನಿ ರೀ. 2 ರೀ. ಹಂಗಾಗ್ಬ. ನಮ್ಮ ಸರ್ ಒಬ್ರು ಇದ್ರು, ಅವರು ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂದು 7 ಪ್ರಶ್ನೆ ಕೊಡ್ತಿದ್ರಂತೆ. ಇವರು 7 ಪ್ರಶ್ನೆಗೆ ಉತ್ತರ ಬರೋದು, ಮೇಲಿನ ಯಾವುದಾದ್ರೂ 5 ಮೌಲ್ಯಮಾಪನ ಮಾಡಿಕೊಳ್ಳಿ ಅಂತ ಬರೀತಿದ್ರಂತೆ. ಕಾನ್ಫಿಡೆನ್ಸ್ ನೋಡಿ ಹೆಂಗಿದೆ. ನಿಮಗೆ ಯಾವ್ದು ಬೇಕೋ ಇದು ಚೆಕ್ ಮಾಡ್ಕೊಳಪ್ಪ ಅಂತ ನಾವು ಕೊಟ್ಟಿದ್ರಾಗ ಹುಡುಕಾಡಬಾರ್ದ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ನೀವೆಲ್ಲ ತುಂಬ 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 ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಮಾಡ್ತೀರಾ? ಇದರದೆಲ್ಲ ಪ್ರಯೋಜನ ತಗೋಬೇಕು. 10 ವರ್ಷದ ನಂತರ ನಿಮ್ಮ ಕನಸು ನನಸಾಗಿ ನೀವು ನಿಮ್ಮ ತಂದೆ ತಾಯಿ ಮತ್ತು ಈ ಪೂಜ್ಯ ಗುರುಗಳಿಗೆ, ಈ ಸಂಸ್ಥೆಗೆ ಒಂದು ಆಧಾರ ಆಗಬೇಕು. ಹಾಗೆ ಆಗಲಿ ಅಂತ ಆಶಿಸಿ ನನಗೆ ಬಹಳ ಸಂತೋಷ ಆಯಿತು. ನಸಕ್ನೊಳಗೆ ಭಾಷಣ ಮಾಡೋದು ನಿಂತು ಬಿಟ್ಟಿತ್ತು. 4 ವರ್ಷ ಆಯಿತು ನಸಕ್ನೊಳಗೆ ಭಾಷಣನೇ ಮಾಡಿಲ್ಲ. ಎಲ್ಲ ಸಂಜೆ ಮುಂದೆ ಪ್ರವಚನ ಹಚ್ಚಿಬಿಟ್ಟಾರ. ನಮ್ಮ ಸಾಯಂಕಾಲ ಪ್ರವಚನ ಕೇಳಕ್ಕೆ ಎಂತಾರು ಬರ್ತಾರೆ ಗೊತ್ತಾ? ಅಗ್ಯಾಡ್ತಿರ್ತಾರೆ. ಅವ್ರಿಗೆ ಕಟ್ಗೆ ಕೊಟ್ಟು ಕುಂಡಿಸ್ಬೇಕು.
ನಮ್ಮ ದೇವ್ರು ಹೋಗಿಬಿಟ್ರು ಬೆಳಗ್ಗೆ ನಿಲ್ಲಿಸಿ. ಈಗ ನೋಡಿ ಮತ್ತೆ ನಮಗದೊಂದು ಅವಕಾಶ ಸಿಕ್ಕಿದೆ. ಈಗ ಬೆಳಗ್ಗೆ ಉಪನ್ಯಾಸ, ಇದನ್ನು ನೀವು ಚೆನ್ನಾಗಿ ಬಳಸ್ಕೋಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಪೂಜ್ಯಪಾದ ಗುರುಗಳಿಗೆ, ಶಿಕ್ಷಕರಿಗೆ, ಮತ್ತು ನೀವೆಲ್ಲ ತಯಾರಿಯಾಗಿ ಬಂದಿರಲ್ಲ. ಈಗ ಹೋಗಿ ಮಲಗೋದಿದೆಯಾ? ಮತ್ತೆ ಇಲ್ಲಿ 2 ತಾಸು ಕವರ್ ಮಾಡಿರಿ. 2 ತಾಸು ಬಂದೀವಿ ಅಂತ 2 ತಾಸು ಹೋಗಿ ಕವರ್ ಮಾಡಬೇಡಿ. ನಿಮ್ಮ ಟ್ರಂಕ್ ಮೇಲೆ, ನಿಮ್ಮ ಬುಕ್ಕಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಚಿತ್ರ ಇರಬೇಕು. ಅದು ಕಂಡಾಗೊಮ್ಮೆ ಜಾಗೃತ ಆಗಬೇಕು ಕನಸು. ನಿಮ್ಮ ಅವ್ವ ನಿಮ್ಮ ಅಪ್ಪ ರಾಜ ರಾಣಿ ಹಂಗೆ ಮೆರೆಯೋ ಹಂಗೆ ಆಗಬೇಕು ಅಂದರೆ ನೀವು ಓದಬೇಕು. ನಮ್ಮ ಅವ್ವ 6 ರೂಪಾಯಿ ಕೂಲಿಗೆ ಹೋಗ್ತಿದ್ದ. ಇವತ್ತು ನಮ್ಮವ್ವ 1 ಲಕ್ಷ ರೂಪಾಯಿ ಸೋಫಾ ಮೇಲೆ ಕೂತಿದ್ದಾಳೆ. ಯಾಕೆ ಹೇಳಿ? ನಾನು ಅಧ್ಯಯನ ಮಾಡಿದೆ. ನನಗೆ ಶಾಲೆಗೆ ಕಟ್ಟೋದಕ್ಕೆ ಫೀಸ್ ಇರಲಿಲ್ಲ. ಸ್ವಾಮೀಜಿಯವರು ಕರ್ಕೊಂಡು ಹೋಗಿದ್ರು ತುಮಕೂರು ತಾಲೂಕಲ್ಲಿ ಚಿಕ್ಕ ತೊಟ್ಟಿಲು ಕೆರೆ ಅಂತ. ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ಮಠದ ಭಕ್ತರೆಲ್ಲ ಸೇರಿ 10 ರೂಪಾಯಿ 20 ರೂಪಾಯಿ ಸೇರಿಸಿ ಫೀಸ್ ಕಟ್ಟಿದ್ರು. ಶ್ರೀಮಂತರು ಉಟ್ಕೊಂಡಿರ್ತಾರಲ್ಲ ಅಂಥ ಬಟ್ಟೆ ಉಟ್ಕೊಂಡು ಶಾಲೆ ಕಲಿತೆ ನಾನು. ಫಸ್ಟ್ ಅಟೆಂಪ್ಟ್ ಅಲ್ಲೇ ಟೀಚರ್, 15 ವರ್ಷ ಟೀಚರ್ ಆದೆ. ಟೀಚರ್ ಆದ್ಮೇಲೆ BA, ಟೀಚರ್ ಆದ್ಮೇಲೆ B.Ed, ಟೀಚರ್ ಆದ್ಮೇಲೆ MA ಸ್ಟಡಿ ಮಾಡಿದೆ ನಾನು. ಇಲ್ಲ, ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡು ಎಕ್ಸಾಮ್ ಬರೆದೆ. ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ PU ಕಾಲೇಜ್ ಲೆಕ್ಚರ್ ಅಪಾಯಿಂಟ್ ಆಯ್ತು. ನಮ್ಮ ಅವ್ಗೆ ಎಷ್ಟು ಖುಷಿ ಆಗ್ತಿರ್ಬೇಕು ಹೇಳಿ. ನನ್ ಬಿಡಿ, ನಾನೇನೋ ಮೇಷ್ಟ್ರಾದೆ. ನಮ್ಮ ಅವ್ಗೆ ಎಷ್ಟು ಖುಷಿ ಆಗ್ತಿರ್ಬೇಕು. ಪ್ರತಿ ಕ್ಷಣ ನಮ್ಮ ಅವ್ವ ಆನಂದ ಭಾಷ್ಪವನ್ನು ಹಾಕ್ತಾ ಇರ್ತಾಳೆ. ಹಾಗೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಅವ್ರನ್ನ ನೋಡಿ ಊರವರೆಲ್ಲ ಖುಷಿ ಪಡ್ಬೇಕು. ಎಂಥ ಮುತ್ತಿನಂಥ ಮಗ, ಎಂಥ ಮುತ್ತಿನಂಥ ಮಗಳಿಗೆ ಜನ್ಮ ಕೊಟ್ಟೆ ಅನ್ಬೇಕು. ಹಾಗೆ ನೀವು ಓದಬೇಕು. ಓದ್ತೀರಾ, ಅಭ್ಯಾಸ ಮಾಡ್ತೀರಾ, ಬೆಳಿಬೇಕು. ಆಗೋದಿಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ ಅಂದ್ರೆ ಆಗತ್ತೆ. ನನ್ನ ಜೊತೆಗೆ 2 ಮಾತು ಹೇಳಿ. ಶಕ್ತಿಯೇ ಜೀವನ. ಬೆನ್ನು ಬಗ್ಗಿಸಿ ಹೇಳಿದ್ರೆ ಏನರ್ಥ ಇದೆ? ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ನಾನು ಯಾವ ಕಾರಣಕ್ಕೂ ನನ್ನ ಕನಸನ್ನು ಬಲಿ ಕೊಡುವುದಿಲ್ಲ. ನನ್ನ ಹೆತ್ತವರು ತಲೆ ತಗ್ಗಿಸುವ ಹಾಗೆ ನಡೆಯುವುದಿಲ್ಲ. ಎಷ್ಟೇ ಅಡಚಣೆ ಬಂದರೂ, ಹಿನ್ನಡೆ ಆದರೂ ನನ್ನ ಕನಸು ನನಸು ಆಗುವವರೆಗೆ ವಿಶ್ರಮಿಸುವುದಿಲ್ಲ. ನಾನು ಸಾಧಿಸುತ್ತೇನೆ, ಎತ್ತರೆತ್ತರ ಬೆಳೆಯುತ್ತೇನೆ. ರೆಕ್ಕೆಗಳೊಂದಿಗೆ ಹಾರಿ ಅನಂತ ಆಗಸದಲ್ಲಿ ನನ್ನ ಹೆತ್ತವರ ಹೆಸರನ್ನು ಚಿರಸ್ಥಾಯಿಗೊಳಿಸುತ್ತೇನೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಗುರುಗಳು ಇವರೆಲ್ಲರಿಗೂ ಕೀರ್ತಿ ತರುತ್ತೇನೆ. ಇದು ಸತ್ಯ, ಇದು ಸತ್ಯ. ನಾನು ನನ್ನ ಜೀವನವನ್ನು ಉಜ್ವಲಗೊಳಿಸಿಕೊಳ್ಳುತ್ತೇನೆ.